ಗೊತ್ತು ರಾಘವೇಂದ್ರ ಏನು ಅಂತ. ನನಗೆ ಏನ್ ಗೊತ್ತಾ, ನಮ್ಮ ಅಪ್ಪ ಅಮ್ಮ, ನನ್ನ ಕ್ಲೋಸ್ ಸರ್ಕಲ್ಲು, ನನಗೆ ಗೊತ್ತಿರೋ ಒಂದಿಷ್ಟು ಜನರಿಗೆ ನಾನೇನು ಅಂತ ಗೊತ್ತು. ನಾನ್ ಹುಡುಗ, ನಾನ್ ಗಂಡ್ಸು ಅಂತ ನಾನು ಹೋಗಿ ಜನರಿಗೆ ಏನು ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಯಾರಿಗೂನು ಗೊತ್ತು, ನನ್ನ ಸರ್ಕಲ್ಗೆ, ನನ್ನ ಸ್ನೇಹಿತರಿಗೆ ರಾಘವೇಂದ್ರ ಏನು ಅಂತ ಗೊತ್ತಿರೋ ಸಾಕು. ಇವತ್ತು ನಾನು ಸೀರೆ ಹಾಕೊಂಡಿದೀನಿ ಚೆನ್ನಾಗಿ ಕಾಣುತ್ತೋ ಇಲ್ವೋ, ಜೀನ್ಸ್ ಹಾಕೊಂಡಿದೀನಿ ಚೆನ್ನಾಗಿ ಕಾಣುತ್ತೋ ಇಲ್ವೋ, ಅಥವಾ ನಾನು ಇವತ್ತು ಇಷ್ಟು ದಿನ ಟ್ರೆಡಿಷನಲ್ ಆಗಿದೆ, ಇವತ್ತು ವೆಸ್ಟರ್ನ್ ಹಾಕೊಂಡ್ಬಿಟ್ಟಿದೀನಿ, ಹೇಗ್ ತಗೊಂಡ್ಬಿಡ್ತಾರ. ನೀವು ಕೂತ್ರು ಮಾತಾಡ್ತಾರೆ, ನಿಂತ್ರು ಅಲ್ವಾ? ಕೇಳಿದ್ದೆ ಆಯ್ತಾ, ಒಬ್ಬ ತೆಳ್ಳಗಿರೋನ್ ಹೋಗ್ತಾ ಇರ್ತಾನೆ ರಸ್ತೆಯಲ್ಲಿ, ಯೋ ಏನ್ ತೆಳ್ಳಗಿದ್ದಾನೆ, ಗಾಳಿ ಬಂದ್ರೆ ಹಾರ್ಕೊಂಡು ಹೋಗ್ಬಿಡ್ತಾನೆ ಅಂತಾರೆ. ದಪ್ಪಗಿರೋನ್ ಹೋಗ್ತಾ ಇರ್ತಾನೆ, ಯೋ ಏನ್ ದಪ್ಪಗ್ ಏನ್ ತಿಂತಾನೋ. ಬಟ್ ಜನರಿಗೆ ಸಮಾಧಾನ ಆಗಲ್ಲ. ಬಟ್ ಮಾತಾಡ್ಬೇಕು ಅಂದ್ರೆ ಎಲ್ರು ಮಾತಾಡ್ತಾರೆ ಅಂತ ಇಲ್ಲ, ಮಾತಾಡೋ ಗ್ಯಾಂಗ್ ಒಂದಿಷ್ಟು ಜನ ಇದೆ. ನೀವು ಮಾತಾಡೋ ನಿಮಗ್ ಕೆಲ್ಸ, ದಯವಿಟ್ಟು ನೀವು ಮಾತಾಡ್ತಾ ಇರಿ. ನಮಗ್ ಕೆಲ್ಸ ಮಾಡೋ ಕೆಲ್ಸ, ನಾವ್ ಕೆಲ್ಸ ಮಾಡ್ತಾ ಇರ್ತೀವಿ. ಪಾತ್ರದಲ್ಲಿ ಮುಳುಗ್ಬಿಟ್ಟಿದ್ವಿ ನಾವು. ಅಂದ್ರೆ ಆಕ್ಷನ್ ಅಂತ ಹೇಳಿದ ತಕ್ಷಣನೇ ನಾವಾಗಿರ್ತಿರ್ಲಿಲ್ಲ, ಗೊತ್ತಿಲ್ಲ ಅದು ತಾಯಿ ಒಂದು ಶಕ್ತಿ ಅಂತ ಏನೋ. ಬಟ್ ಒಟ್ನಲ್ಲಿ ನಾವು ಅದು ಆಕ್ಷನ್ ಅಂದ ತಕ್ಷಣ ಆ ಒಂದು ಎನರ್ಜಿ ಬರ್ತಿತ್ತು. USA ಮಾಡಿರುವಂತ ಒಂದು ಶಕ್ತಿ. ಆ ಒಂದು ಶಕ್ತಿ ಯಾರಂದ್ರೆ ಯಲ್ಲಮ್ಮ ತಾಯಿ. ಅದಕ್ಕೊಂದು ಯಾವ್ದು ಟೈಟಲ್ ಅಂದ್ರೆ ಶಿಖಂಡಿ. ಇಲ್ಲಿಗೆ ಬಂದದೇ ಅಚಾನಕ್ ಆಗಿ. ನಾನು ಇಂಜಿನಿಯರ್ IT ಫೀಲ್ಡ್ ಅಲ್ಲಿ ಅವಳು. ಸೊ ಹಾಗೆ ಅಂಡ್ ನಂದು ಸೆಲೆಕ್ಷನ್ ಆದದ್ದು ಫ್ರೆಂಡ್ ರೋಲ್ಗೆ. ಆಡಿಷನ್ ಕೊಟ್ಟದ್ ನನ್ನ ಫ್ರೆಂಡ್ ರೋಲ್ಗೆ. ಸೊ ಮತ್ತೆ ಸರ್ ನನ್ನ ಪ್ರೊಫೈಲ್ ನೋಡಿ, ನನ್ನ ಮುಂಚೆ ಮಾಡಿದ ವರ್ಕ್ಸ್ ನೋಡಿ, ಆಲ್ಬಮ್ ಸಾಂಗ್ಸ್ ಎಲ್ಲ ನೋಡಿ ಮತ್ತೆ ನಂಗೆ ಕಾಲ್ ಬಂತು, ನೀವು ಹೀರೋಯಿನ್ ಕ್ಯಾರೆಕ್ಟರ್ ಸೂಟ್ ಆಗ್ತೀರಾ, ಬಟ್ ನಿಮ್ ಕನ್ನಡ ಸ್ಲ್ಯಾಂಗ್ ಚೂರ್ ಚೇಂಜ್ ಮಾಡ್ಬೇಕು, ನೀವು ಮಂಗಳೂರು ಕನ್ನಡ ಇದೆ ಅಂತ. ಹೆಂಗಾದ್ರೂ ಮಾಡಿ ವೈನ್ ಕ್ಯಾಚ್ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ನನ್ನ ಮನ್ಸಲ್ಲಿ. ಅವರು ನನ್ನ ಕಡೆ ಒಂದು ಕೊಟ್ರು, ಹೀರೋ ಚೆನ್ನಾಗಿದ್ದಾನೆ ಅಂತ ಅವರು ಒಂದ್ಸಲಿ ಕೊಟ್ರು. ನಾನು ಹೋದೆ, ಸರ್ ಹಿಂಗೆ ಸರ್ ನಾನು ಹಿಂಗೆ ಮಾಡಿದ್ದೀನಿ, ನಂಗೆ ಆಪರ್ಚುನಿಟಿ ಕೊಟ್ರೆ ಒಂದು ಒಳ್ಳೇದಾಗುತ್ತೆ ನೋಡಿ ಸರ್. ಹೌದಾ, ಸರಿ ಬಿಡಮ್ಮ ಮಾಡಮ್ಮ. ಯಾರಿಗೆ ಒಳ್ಳೇದಾಗುತ್ತೆ ಅಂತ ಅವರು ಡೈರೆಕ್ಟರ್ ಆಗಲಿ, ಆಪರ್ಚುನಿಟಿ ಕೊಟ್ರೆ ಒಳ್ಳೇದಾಗುತ್ತೆ ಯಾರಿಗೆ? ನನಗೆ ಅಂದ್ರೆ ಅವ್ರು ಆಕ್ಚುಲಿ ಸ್ಟಾರ್ ಡೈರೆಕ್ಟರ್, ಮಹಾರಾಷ್ಟ್ರ ಮೇಡಮ್ ಹಾಕೊಂಡು ಮೂವಿ ಮಾಡಿದ್ದಾರೆ, ಆಪರ್ಚುನಿಟಿ ಕೊಡಿ ಸರ್ ಅಂತಂದ್ರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಶಿಖಂಡಿ. ನೀವು ಟ್ರೈಲರ್ ಟೀಸರ್ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ, ಒಂದಷ್ಟು ಕ್ಯೂರಿಯಾಸಿಟಿ ಅಂತ ಹುಟ್ಟಾಕಿದೆ. ಸೊ ಸಿನಿಮಾದ ಟೀಮ್ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸಿನಿಮಾದ ಹೀರೋ ಯುವರಾಜ್ ಅವ್ರ ನಮ್ ಜೊತೆ ಇದ್ದಾರೆ, ಹಾಗೆ ಒಂದು ಬಹು ಪ್ರಮುಖ ಪಾತ್ರ ನಿಭಾಯಿಸಿರುವಂತ ನೀತ್ ಅವ್ರ ನಮ್ ಜೊತೆ ಇದ್ದಾರೆ, ಹಾಗೆ ಸಿನಿಮಾದ ಪ್ರೊಡ್ಯೂಸರ್ ಅನ್ನದಾತ್ರ ಅವರು ಕೂಡ ನಮ್ ಜೊತೆ ಇದ್ದಾರೆ, ಸಿನಿಮಾದ ಹೀರೋಯಿನ್ ಖ್ಯಾತಿ ಅವ್ರು ನಮ್ ಜೊತೆ ಇದ್ದಾರೆ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎಕ್ಸೈಟೆಡ್, ಸಿನಿಮಾ ರಿಲೀಸ್ಗೆ ಹತ್ರ ಇದೆ ಅಂತನಾ ಅಥವಾ ಹೇಗೆ? ಇಲ್ಲ, ಹತ್ರ ಇದೆ ಅಂತ ಅಲ್ವಾ, ಸೊ ತುಂಬಾ ಎಕ್ಸೈಟ್ ಆಗಿದೆ. ಡೆಫಿನೆಟ್ ಆಗಿ ಒಂದು ಎಕ್ಸೈಟೆಡ್ ಅಂಡ್ ಕ್ಯೂರಿಯಸ್ ಆಗಿದೆ. ಕ್ಯೂರಿಯಾಸಿಟಿ ಯಾಕೆ ಅಂತ ಕೇಳ್ಬೋದಾ? ಅಂದ್ರೆ ಪಾತ್ರಗಳು ಹೆಂಗಿದೆ, ಸ್ಟೋರಿ ಹೇಗಿದೆ, ಟೈಟಲ್ ಹೇಳುತ್ತೆ ಶಿಖಂಡಿ ಅಂದ ತಕ್ಷಣ ಒಂದು ಪವರ್ಫುಲ್ ಒಂದು ವೈಬ್ರೇಷನ್ ಬರುತ್ತೆ. ಕರೆಕ್ಟ್. ಸೊ ಅದ್ರಲ್ಲೇ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಗೆ ಇನ್ನು ಆ ಒಂದು ಕಾನ್ಫಿಡೆಂಟ್ ಇದೆ, ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಯಾಕಂದ್ರೆ ಅಷ್ಟು ಇನ್ಪುಟ್ಸ್ ಇದೆ ಮೂವಿಲಿ, ಅಷ್ಟು ಮೆಸೇಜ್ ಓರಿಯೆಂಟೆಡ್ ಮೂವಿ. ಸೊ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಫಾರ್ ಶೋರ್ ಲೈಕ್ ಜನಕ್ಕೆ ರೀಚ್ ಆಗೇ ಆಗುತ್ತೆ. ಮೊದಲಿಗೆ ಸಿನಿಮಾ ಟೀಮ್ ಒಂದು ಕಾನ್ಫಿಡೆನ್ಸ್ ಇರ್ಬೇಕು, ಆ ನಂತರ ಜನ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡ್ಬೋದು. ಬಟ್ ಆ ಕಾನ್ಫಿಡೆನ್ಸ್ ನಿಮ್ಮೆಲ್ಲರಲ್ಲೂ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ. ಕಾನ್ಫಿಡೆನ್ಸ್, ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ದಟ್ ಪೀಪಲ್ ವಿಲ್ ಕರ್ನಾಟಕ ಪೀಪಲ್ ವಿಲ್ ಅಕ್ಸೆಪ್ಟ್ ಅಂತ. ಗುಡ್. ಸರ್, ಏನಾಗುತ್ತೆ ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ನರ್ವಸ್ನೆಸ್ ಇರುತ್ತೆ, ಜನ ಹೇಗೆ ರಿಸೀವ್ ಮಾಡ್ತಾರೋ, ನಮ್ ಕತೆ ವರ್ಕೌಟ್ ಆಗತ್ತಾ, ಜನ ಹೇಗ್ ತಗೊಳ್ಬೋದು ಅನ್ನೋದಿರುತ್ತೆ. ಬಟ್ ನಿಮ್ಗೆ ಆತರ ಇದೆಯಾ ಅಥವಾ ಹೇಗ್ ಅನ್ಸುತ್ತೆ ನಿಮ್ಗೆ? ಆ ಫೀಲಿಂಗ್ ಇದ್ದೇ ಇದೆ. ಬಟ್ ಐ ಟೋಲ್ಡ್ ಯು ಅರ್ಲಿಯರ್, ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಮೈ ಮೂವಿ. ಅಂಡ್ ಡೈರೆಕ್ಟರ್ ಚೆನ್ನಾಗಿ ತಗೊಂಡು ಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಆಕ್ಟರ್ಸಸ್ ಎಲ್ಲರೂ ಒಂದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿ ಜಸ್ಟ್ ಶಿಖಂಡಿ. ಸೊ ಈ ಸಿನಿಮಾ ನಿಮ್ಗೆ ಎಷ್ಟು ಸ್ಪೆಷಲ್? ಬಿಕಾಸ್ ನಿಮ್ಮ ಫಸ್ಟ್ ಮೂವಿ, ಎಷ್ಟೋ ಜನರಿಗೆ ಕನ್ಸಿರುತ್ತೆ, ಆಸೆ ಇರುತ್ತೆ, ಎಸ್ ನಾನು ಸಿನಿಮಾದಲ್ಲಿ ನಟಿಸ್ಬೇಕು. ಸ್ಪೆಷಲಿ ಹೀರೋ ಅಂತ ಬಂದಾಗ ಇಟ್ಸ್ ವೆರಿ ಚಾಲೆಂಜಿಂಗ್. ಆ ರೋಲ್ಗೆ ಏಕಾಏಕಿ ನಮ್ಗೆ ಹೀರೋ ಆಗಿ ಸೆಲೆಕ್ಟ್ ಆಗುವಂತದ್ದು. ನಿಮ್ಗೆ ಹೇಗಿದೆ, ನಿಮ್ ಸೆಲೆಕ್ಷನ್ ಹೇಗಾಯ್ತು, ಯಾಕೆ ಎಷ್ಟು ಖುಷಿ ಇದೆ ಸಿನಿಮಾ ಬಗ್ಗೆ? ಆಕ್ಚುಲಿ ನನ್ನ ಸೆಲೆಕ್ಷನ್ ತುಂಬಾ ಫನ್ನಿವೇ ಆಗಿತ್ತು. ಫನ್ನಿವೇ? ತುಂಬಾನೇ ಕಾಮಿಡಿ ಆಗಿತ್ತು. ಏನಂದ್ರೆ ಫನ್ನಿ ಅಂತ ಕೇಳಿ ನನಗೆ ಆಕ್ಚುಲಿ ನಟನ ಮುಗಿಸ್ಕೊಂಡು, ಮಂಡ್ಯ ರಮೇಶ್ ನಟನದಲ್ಲಿ 2 ವರ್ಷ ಕೋರ್ಸ್ ಮಾಡಿ ಮುಗಿಸ್ಕೊಂಡು
ದಿನಕರ್ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಹಂಗೆ ಸಿನಿಮಾ ಮುಗಿದ್ಮೇಲೆ ಹಲವಾರು ಆಡಿಷನ್ಸ್ ಕೊಟ್ಟೆ. ಆಡಿಷನ್ಸ್ ಆಲ್ಮೋಸ್ಟ್ ಎಲ್ಲ ನನಗೆ ಫೇಕಾಗಿ ಸಿಕ್ತಿತ್ತು. ಏನಪ್ಪ ಮಾಡಲಿ, ಜೀವನ ಹಿಂಗಾಯ್ತಲ್ಲಪ್ಪ, ಹೀರೋ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ಇವಾಗ ಮೇಲೆ ಯಾವುದೋ ಆಪರ್ಚುನಿಟಿ ಸಿಗ್ತಲ್ಲ ಅಂತ ಲೈಟಾಗಿ ಒಂದು ಬೇಜಾರಿತ್ತು. ಈ ಸಂದರ್ಭದಲ್ಲಿ ಮಾರಕಾಸ್ತ್ರ ಅನ್ನೋದು ನಮ್ಮ ಡೈರೆಕ್ಟರ್ ಫಸ್ಟ್ ಮೂವಿ. ಅವರು ಮೈಸೂರಿಗೆ ಪ್ರೆಸ್ ಮೀಟಿಗೆ ಬಂದಿದ್ರು. ಅವಾಗ ನಮ್ಮ ಅಮ್ಮಂಗೆ ಏನೋ ವಿಷಯ ಗೊತ್ತಾಯ್ತು, ಹಿಂಗಿದೆ ಬಾರ, ಹೋಗಮ್ಮ, ಎಲ್ಲ ಪ್ರೆಸ್ ಮೀಟ್ ಎಲ್ಲ ಸುಮ್ಮನೆ ಹೇಳ್ತಾರೆ, ಆಪರ್ಚುನಿಟಿ ಕೊಡ್ತೀನಿ ಅಂತ ಯಾರೂ ಮಾಡಲ್ಲ ಅಂತಂದರು. ಇರಲಿ, ಹೋಗೊಂದು ಪ್ರಯತ್ನ ಮಾಡು ಅಂತ ಹೇಳಿದ್ರು. ನಾನು ಹೋದೆ ಆಡಿಷನ್ಗೆ. ಗುರುಮೂರ್ತಿ ಸರ್ ಅಲ್ಲಿ ಮಾತಾಡ್ತಿದ್ರು. ನಾನು ಇಲ್ಲಿ ಕೂತ್ಕೊಂಡು ಹೆಂಗಾದ್ರೂ ಮಾಡಿ ವೈನ್ ಕ್ಯಾಚ್ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ. ಅವರು ನನ್ನ ಕಡೆ ಒಂದು ಕೊಟ್ಟರು, ಹೀರೋ ಚೆನ್ನಾಗಿದ್ದಾನೆ ಅಂತ ಅವರು ಒಂದು ಸಲ ಕೊಟ್ಟರು. ನಾನು ಹೋದೆ, ಸರ್ ಹಿಂಗೆ ಸರ್ ನಾನು ಹಿಂಗೆ ಮಾಡಿದ್ದೀನಿ, ನಂಗೆ ಆಪರ್ಚುನಿಟಿ ಕೊಟ್ಟರೆ ಒಂದು ಒಳ್ಳೇದಾಗುತ್ತೆ ನೋಡಿ ಸರ್. ಹೌದಾ, ಸರಿ ಬಿಡಮ್ಮ, ಮಾಡಮ್ಮ. ಯಾರಿಗೆ ಒಳ್ಳೇದಾಗುತ್ತೆ ಅಂತ ನನಗೆ ಅವ್ರಿಗೆ ಅವರು ಡೈರೆಕ್ಟರ್ ಆಗಲಿ, ಸ್ಟಾರ್ ಡೈರೆಕ್ಟರ್ ಆಪರ್ಚುನಿಟಿ ಕೊಟ್ರೆ ಒಳ್ಳೇದಾಗುತ್ತೆ ಯಾರಿಗೆ? ನನಗೆ ಯಾಕೆಂದ್ರೆ ಅವ್ರು ಆ್ಯಕ್ಚುಲಿ ಸ್ಟಾರ್ ಡೈರೆಕ್ಟ್ರು, ಮಹಾಲಕ್ಷ್ಮಿ ಮೇಡಮ್ ಹಾಕೊಂಡು ಮೂವಿ ಮಾಡಿದ್ದಾರೆ, ಆಪರ್ಚುನಿಟಿ ಕೊಡಿ ಸರ್ ಅಂತಂದು. ಸರಿ ಅಂದ್ಬಿಟ್ಟು ಒಂದು 2 months ಫಾಲೋಅಪ್ ಮಾಡಿದೆ ಸರ್ನ. ಫಾಲೋಅಪ್ ಮಾಡಿ ಸರ್ ಓಕೆ ಮಾಡಿದ್ರು, ಗುರುಮೂರ್ತಿ ಸರ್. ಇನ್ನೇನಿದ್ರು ಇವ್ರು ಫೈನಲ್ ಟಚ್ ಕೊಡಬೇಕಿತ್ತು. ಇವರು ಹೀರೋನ ಬಳ್ಳಾರಿ ಕರ್ಸ್ಕೊಂಡು ನೋಡೋಣ ಅಂತಂದರು. ಓಕೆ, ನಾನು ಬಳ್ಳಾರಿಗೆ ಹೋಗ್ಬಿಟ್ಟು ಸರ್ನ ನಾನು ಮೀಟ್ ಮಾಡಬೇಕು. ಒಂದು ಬ್ಯಾಗ್ 10 ಜೊತೆ ಬಟ್ಟೆ ತೊಗೊಂಡೋಗಿದ್ದೀನಿ, ಪ್ರೊಡ್ಯೂಸರ್ಸನ್ನು ಇಂಪ್ರೆಸ್ ಮಾಡಬೇಕು ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಬಟ್ಟೆ ಚೇಂಜ್ ಮಾಡ್ತಾಯಿದ್ದೀನಿ. ಡೈರೆಕ್ಟರ್ ಸಹ ಫೋನ್ ಮಾಡೋದು, ಬಾರೋ, ಏನು ನೋಡೋಕೆ ಹೋಗ್ತಾಯಿದ್ದೀವ, ಬಾ ರೆಡಿ ಆಗೋ, ಸಾಕು ರೆಡಿ ಆಗಿದೆ ಅಂತ ಹೇಳ್ತೀವಿ. ಸರಿ, ಒಂದು ಒಳ್ಳೆ ಬಟ್ಟೆ, ಅಷ್ಟೆಲ್ಲ ಬಟ್ಟೆ ತೊಗೊಂಡು ಹೋಗಿ ನೈಟ್ ಡ್ರೆಸ್ ಹಾಕೊಂಡು ಹೋದೆ ಸರ್ನ ನೋಡೋಕ್ಕೆ. ಸರು ಹೀರೋ ಚೆನ್ನಾಗಿದ್ದಾನೆ, ಪ್ರೊಸೀಡ್ ಮಾಡೋ ಅಂತ ಹೇಳಿದ್ರು. ದಟ್ ವಾಸ್ ದ ಬೆಸ್ಟ್ ಡೇ ಇನ್ ಮೈ ಲೈಫ್. ಇವರು ಪ್ರೊಸೀಡ್ ಕೊಟ್ಟರು ಸರ್. ನನಗೆ ಅವತ್ತು ಅನಿಸ್ತು, ಗುರುಮೂರ್ ಸರ್ನ ಕ್ಯಾಚ್ ಹಾಕೊಂಡಿದ್ದಕ್ಕೂ ಒಂದು ಒಳ್ಳೆ ಸಿನಿಮಾ ವರ್ಕೌಟ್ ಆಯ್ತು ನನಗೆ ಅಂತ ಇವತ್ತವರೆಗೂ ನಂಗೆ ಫೀಲ್ ಇದೆ. ಇನ್ನು ನಿಮ್ಮನ್ನು ಬಿಡಲ್ಲ ಬಿಡಿ. ಎಸ್ ನೀತೋರ್, ನೀವು ಹೇಳಿ. ಶಿಖಂಡಿ ಅಂದ ತಕ್ಷಣ ನಮ್ಗೆ ಇಲ್ಲಿ ಸಬ್ ಟೈಟಲ್ ಹೇಳ್ತಾ ಇದೆ ದಿ ವಾರಿಯರ್ ಅಂತ, ಯೋಧ ಅಂತ. ಯಾರಿಲ್ಲಿ ಶಿಖಂಡಿ? ಹಾಗೆ ಈ ಕಥೆ ಏನನ್ನ ಕೊಡ್ತಾ ಇದೆ, ಏನ್ ಮೆಸೇಜ್ ನ ಕೊಡ್ತಾ ಇದೆ, ಅಥವಾ ಯಾವ ರೀತಿಯ ಸಿನಿಮಾ ಅಂದ್ರೆ ನಿಮ್ದೇ ಆದಂತ ಸ್ಟೈಲ್ ಅಲ್ಲಿ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ನಾನ್ ಹೇಳ್ಬೇಕು ಅಂದ್ರೆ ನಮ್ಮ ರಿಯಲ್ ಲೈಫ್ ಅಲ್ಲೂ ನಾವು ಒಂದು ವಾರಿಯರ್. ಸೊ ಪ್ರತಿಯೊಬ್ರು ಕೂಡ ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ, ಈವನ್ ಟ್ರಾನ್ಸ್ಜೆಂಡರ್ ಆಗ್ಲಿ, ಸೊ ಅವ್ರದೇ ಆದಂತ ತೊಳ್ಳಾಟದಲ್ಲಿ, ಅವ್ರದೇ ಆದಂತ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲರಿಗೂ ಒಂದು ವಾರಿಯರ್ ತರನೇ ಅವ್ರ ಜೀವನ ನಡೆಸ್ಬೇಕು. ಸೊ ಶಿಖಂಡಿ ಅನ್ನೋ ಮೂವಿ ನನ್ಗೆ ಯಾಕೆ ಅಷ್ಟು ಸ್ಪೆಷಲ್ ಅಂದ್ರೆ, ಸೊ ನಮ್ಮ ಜೀವನ ಒಂದು ಗಂಡು ಹೆಣ್ಣಿನ ಅಂಶದಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಮಹಾಭಾರತ ಅಂತ ನೋಡಿದಾಗ ಅಲ್ಲಿ ಒಂದು ಶಿಖಂಡಿಯ ಪಾತ್ರ, ಒಂದು ಪ್ರೋಲ್ನಳೆ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಅದು ರೀಚ್ ಆಗಿರಲ್ಲ. ಸೊ ನಮ್ಮ ಅಂದ್ರೆ ಈಗ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಇವಾಗಿನ ಜನ್ರೇಷನ್ ಇವಾಗ ಆಗಿದ್ದಾರೆ, ಇವಾಗ ಸುಮ್ಮನೆ ಅವರು ಇದಕ್ಕೆ ಮಾಡ್ಕೊಂಡಿರ್ತಾರೆ, ದುಡ್ಡು ಮಾಡೋಕ್ಕೂ ಅದಕ್ಕೂ ಇದಕ್ಕೂ ಅಂತ ಜನರ ಹೂವಾಪೋಗಳಿದೆ. ಬಟ್ ಇದು ಇವಾಗಿಂದಲ್ಲ. ಸೊ ತಲಾಂತರ ಅಂದ್ರೆ ಲೈಕ್ ಮಹಾಭಾರತದ ಕಾಲದಿಂದಲೂ ನಮ್ಮ ಒಂದು ಏನು ಅಂಶ ಇದೆ ಅದು ಬಂದಿದೆ. ಸೊ ಬಂದಿದೆ ಅಂತ ಜನಕ್ಕೆ ರೀಚ್ ಹಾಕ್ಬೇಕು. ಒಂದು ಶಿಖಂಡಿ ಅನ್ನೋ ಒಂದು ಟೈಟಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಂದ್ರೆ, ನಾನು ಫಸ್ಟ್ ಸರ್ನ ಮೀಟ್ ಹೋದಾಗ ಈ ತರ ಶಿಖಂಡಿ ಟೈಟಲ್ ಅಂತ ಹೇಳಿದ್ರು. ತಕ್ಷಣ ನಾನು ಆಲ್ರೆಡಿ ನಮ್ಮನ್ನ ಅದು ಇದು ಅಂತ ಕರಿತಾನೆ ಇರ್ತಾರೆ, ಮತ್ತೆ ನೀವು ಶಿಖಂಡಿ ಅಂತ ಮೂವಿ ಹೆಸರಿಟ್ಟು ಇನ್ನೂ ಜಾಸ್ತಿ ಮಾಡ್ತಿದ್ದೀರಲ್ಲ ಅಂತ ಕೇಳಿದಾಗ, ದೆನ್ ಹಿ ಎಕ್ಸ್ಪ್ಲೇನ್ಡ್ ಅಬೌಟ್ ದ ಸ್ಟೋರಿ. ಸೊ ಈ ತರ ಸ್ಟೋರಿ ಹೋಗುತ್ತೆ, ಈ ತರ ನಿಮ್ಮನ್ನ ತೋರಿಸ್ತಾ ಇದ್ದೀವಿ, ಹೀಗೆ ನಿಮ್ಮನ್ನ ಒಂದು ಜೋಗತಿ ಅನ್ನೋ ಒಂದು ಪಾತ್ರದಲ್ಲಿ ನೀವು ಕಾಣಿಸ್ಕೊತೀರಾ ಅಂತಂದಾಗ ಅದೊಂದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನೊಂದು ಆಕ್ಟ್ರೆಸ್ ಆಗ್ಬೇಕು, ನಾನು ಒಂದು ದೊಡ್ಡ ಪರದೆನ ಕಾಣಿಸ್ಕೋಬೇಕು, ಬಟ್ ಅವಕಾಶಗಳಿಲ್ಲ. ಯಾಕಂದ್ರೆ ನಾನು ಟ್ರಾನ್ಸ್ಜೆಂಡರ್. ಒಂದು ಹುಡುಗ ಒಂದು ಹುಡುಗಿ ಆಗಿದ್ರೆ ಮೇ ಬಿ ನನಗೇನು ಚಾನ್ಸ್ ಸಿಗ್ತಿತ್ತೇನೋ, ಬಟ್ ಟ್ರಾನ್ಸ್ಜೆಂಡರ್ ಆಗಿದ್ದೀನಿ, ನನಗೆ ಅವಕಾಶಗಳೇ ಇಲ್ಲ. ಸೊ ಅಂತ ಆ ಒಂದು ಫೀಲ್ ಆಗಿತ್ತು. ಬಟ್ ದಿನ ಕಳೀತಾ ಸೊ ಒಂದು ಇವಾಗ ಜನರ ಒಂದು ಪ್ರೀತಿ ಸಿಗ್ತಾ ಇದೆ. ಆ ಒಂದು ಪ್ರೀತಿ ಒಂದು ಈ ಒಂದು ಮೂವಿನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಹಂಗಾಗಿ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ನನಗೆ ಶಿಖಂಡಿ ಮೂವಿ. ಒಂದು ನನ್ನ ಜರ್ನಿಗೆ ಇದಕ್ಕೆ ಕನೆಕ್ಟ್ ಮಾಡಿದಾಗ ಸೆಂಟ್ರಲ್ ನೋಡಿದ್ರೆ ಒಂದು ಜೋಗತಿ ಪಾತ್ರ, ಮಂಜಮ್ಮ ಜೋಗತಿ ಅವರು ಪದ್ಮ ಶ್ರೀ ಪುರಸ್ಕೃತರು. ಸೊ ಅವರು ಈ ಒಂದು ಮೂವಿಲಿ ಇದ್ದಾರೆ. ಅವರ ಒಂದು ದಿನಚರಿ, ಅವ್ರನ್ನ ಒಂದು ಜನಪದ ಗೀತೆಗಳಾಯ್ತು, ಅವರೊಂದು ಡ್ಯಾನ್ಸ್ ಮಾಡೋದಾಯ್ತು. ಸೊ ಅದೆಲ್ಲ ಅಂದ್ರೆ ಚೌಕಿ ಎಲ್ಲ ಇಟ್ಕೊಂಡು ಮುತ್ತು ಕಟ್ಟೋದ್ರಿಂದ ಇತ್ತು.
ಎಸ್ಪೆಷಲಿ ನಾನು ಮಾಡ್ಲಿಂಗ್ ಅಲ್ಲಿ ಇರೋದ್ರಿಂದ ಸೊ ಸರ್ ಹೆಂಗೆ ನನ್ನ ಚಾಯ್ಸ್ ಮಾಡಿದ್ರು ಅಂದ್ರೆ ಸೆಲೆಕ್ಟ್ ಮಾಡಿದ್ರು ಅನ್ನೋದೇ ನನಗೆ ಶಾಕು. ಬಟ್ ಕರೆಕ್ಟ್ ಆಗಿ ಅವರು ನನ್ನಲ್ಲೂ ಒಂದು ಆ ಕಲೆ ಇದೆ ಅಂದ್ರೆ ನಾನು ಮಾಡಬಹುದು ಅಂತ ನಾನು ಗುರುತಿಸಿ ಈ ಒಂದು ಶಿಖಂಡಿ ಅನ್ನೋ ಒಂದು ಮೂವಿಲಿ ಬಹುಮುಖ್ಯ ಪಾತ್ರನ ಕೊಟ್ಟಿದ್ದಾರೆ. ಸೊ ಡ್ರೀಮ್ ಕಮ್ ಟ್ರೂ ಪ್ರಾಜೆಕ್ಟ್ ಅಂತ ಹೇಳ್ಬೋದಾ? ಆಕ್ಚುಲಿ ಮೇಡಮ್ ನಮ್ಗೆ ನೋಡೋಕೆ ಈ ಥರ ಖುಷಿ ಆಗುತ್ತೆ, ಯಾಕಂದ್ರೆ ಇವ್ರು ತುಂಬಾ ಪ್ಯಾಷನ್ ಆಗಿರ್ತಾರೆ, ಡ್ರೆಸ್ ಆಗ್ಲಿ ಎಲ್ಲ ತುಂಬಾ ಪ್ಯಾಷನ್ ಆಗಿರ್ತಾರೆ. ಆ ರೀತಿ ಜೋಗತಿಯಾಗಿ ಆ ಡ್ರೆಸ್ ಅಲ್ಲಿ ನೋಡೋದು ಲೈಕ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಮೇಡಮ್, ಸೂಟ್ ಆಗುತ್ತೆ ನಿಮ್ಗೆ ಅದು ಬಹಳ ಪರ್ಫೆಕ್ಟ್ ಸೂಟ್ ಆಗುತ್ತೆ. ತುಂಬಾ ಲಕ್ಷಣವಾಗಿ ಕಾಂತಾರ ಅವರು. ಎಲ್ಲರೂ ಒಬ್ಬರಿಗಿಂತ ಒಬ್ರು. ಹಾ ಹೌದಾ, ಪೋಸ್ಟರೇ ಹೇಳದಲ್ಲ ಸರ್, ಇಲ್ಲದ ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು, ಆ ಕಣ್ಣುಗಳಲ್ಲಿ ನೋಡಿ ಏನೋ ಒಂದು ವಿಚಾರನ ಹೇಳ್ತಿದ್ದಾರೆ, ಅದ್ ಯಾವ್ದೋ ಒಂದು ಹೋರಾಟನೇ ಇರ್ಬೋದು ಅಥವಾ ಯಾವ್ದ್ರ ಬಗ್ಗೆನೋ ಒಂದು ಧ್ವನಿ ಎತ್ತಿದ್ದಾರೆ, ಅಲ್ಲಿ ಕಾಣಿಸುತ್ತೆ ಒಂದು ಪೋಸ್ಟರ್ ಅಲ್ಲಿ. 7 ಜನನು ಅಂದ್ರೆ ಆ ಪಾತ್ರದಲ್ಲಿ ಮುಳುಗ್ಬಿಟ್ಟಿದ್ವಿ ನಾವು. ಅಂದ್ರೆ ಆಕ್ಷನ್ ಅಂತ ಹೇಳಿದ ತಕ್ಷಣನೇ ನಾವಾಗಿರ್ತಿರ್ಲಿಲ್ಲ, ಗೊತ್ತಿಲ್ಲ ಅದು ತಾಯಿ ಒಂದು ಶಕ್ತಿ ಅಂತ ಏನೋ, ಬಟ್ ಒಟ್ನಲ್ಲಿ ನಾವು ಅದು ಆಕ್ಷನ್ ಅಂದ ತಕ್ಷಣನೇ ಆ ಒಂದು ಎನರ್ಜಿ ಬರ್ತಿತ್ತು. ರಾಘು, ನಿಖಿತಾ, ಚಾಂದಿನಿ ಅವರು ಮತ್ತೆ ಬೇರೆ ಕಲಾವಿದ್ರು ಅಷ್ಟೇ. ಸೊ ಅಷ್ಟು ಅದ್ಭುತವಾಗಿ ಮಾಡಿದೀವಿ, ಒಂದು ಫುಲ್ಲಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಓಕೆ, ಸಿ ಪರ್ಸನಲ್ ಆಗಿ ತಗೊಂಡಾಗ ಈಗ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತ ಒಂದು ಆಲೋಚನೆಗಳಿರುತ್ತೆ, ಲೈಫಲ್ಲಿ ಹಿಂಗಾಗ್ಬೇಕು ಹಂಗಾಗ್ಬೇಕು, ಇದೊಂದು ಸ್ಥಾನ ನನಗೆ ಇರ್ಬೇಕಿತ್ತು ಅಂತ ಹೇಳ್ತಾರೆ. ಆಗ ನೀವ್ ಅನ್ಕೊಂಡಿದ್ದಾದಾಗ ಬ್ಲೆಸ್ಡ್ ಅನ್ನೋ ಫೀಲ್ ಖಂಡಿತವಾಗ್ಲೂ ಬಂದೇ ಬರುತ್ತಲ್ಲ? ಖಂಡಿತ. ಸೊ ನೋಡಿ, ಇವಾಗ ನಾವು ಒಂದು ಸ್ವಚ್ಛ ಮನಸ್ಸಿಂದ ಏನಾದ್ರೂ ನಾವು ಕೇಳಿದಾಗ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ, ಅದೇ ರೀತಿ ಒಂದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಒಂದು ನಾವೆಲ್ಲ ಸೇರಿದೀವಿ ಅಂದ್ರೆ ಇದು ಯೂನಿವರ್ಸೇ ಮಾಡಿರುವಂತ ಒಂದು ಶಕ್ತಿ. ಸೊ ಆ ಒಂದು ಶಕ್ತಿ ಯಾರಂದ್ರೆ ಯಲ್ಲಮ್ಮ ತಾಯಿ, ಅದಕ್ಕೊಂದು ಯಾವ್ದು ಟೈಟಲ್ ಅಂದ್ರೆ ಶಿಖಂಡಿ. ಸೊ ಆ ಶಿಖಂಡಿ ಅನ್ನೋ ಮೂವಿಲಿ ಏನೇನೋ ದೃಶ್ಯಗಳು ಬರುತ್ತೆ, ಏನೇನೋ ಸನ್ನಿವೇಶಗಳು ಬರುತ್ತೆ, ನಾವ್ ಹೇಗೆ ಮಹಾಭಾರತ ಕನೆಕ್ಟ್ ಆಗಿರ್ತೀವಿ ಅನ್ನೋದು ಲೈಕ್ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ನನಗ್ ಗೊತ್ತಿರ್ಲಿಲ್ಲ ಇದು ಮೂವಿ ಅವರು ನಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದನ್ನ ನಾವ್ ಮಾಡ್ಬೋದಾ, ಯಾಕಂದ್ರೆ ಒಂದೊಂದ್ ಸೀನ್ಗಳು ನೀವು ನೋಡ್ಬಿಟ್ರೆ ನಿಮ್ಗೆ ಶಾಕ್ ಆಗುತ್ತೆ ಅದ್ ಹೆಂಗೆ ಮಾಡಿದ್ರಿ ಅಂತ. ಸೊ ಶೂಟಿಂಗ್ ಆದ್ಮೇಲೆ ನಾವು 3-4 ದಿನ ಎದ್ದೇ ಇಲ್ಲ, ಅಂದ್ರೆ ಮಾತಾಡಕ್ಕೆ ಬರ್ತಿಲ್ಲ. ಒಂದ್ ಸೀನ್ ಇದೆ, ಅದ್ರಲ್ಲೆಲ್ಲ ಮಣ್ಣೆಲ್ಲ ನಮ್ ಬಾಯಿ ಒಳಗೆಲ್ಲ ಹೋಗ್ಬಿಟ್ಟಿರುತ್ತೆ, ಕಣ್ಣಲ್ಲೆಲ್ಲ ಮಣ್ಣು, ಸೊ ಫುಲ್ ರೆಡ್ ಆಗ್ಬಿಟ್ಟಿತ್ತು ಕಣ್ಣು. ಸೊ ಆ ತರ ಒಂದು ಸೀನ್ಗಳೆಲ್ಲ ಇದೆ. ಸೊ ದೆನ್ ಆಫ್ಟರ್ ವಿ ಡಿಡ್ ಇಟ್ ಲೈಕ್ ವಿ ಫೆಲ್ಟ್ ರಿಯಲಿ ಹ್ಯಾಪಿ, ಅಂದ್ರೆ ಆಯ್ತು ಚಮತ್ಕಾರನೇ ಅಂತ ಹೇಳ್ಬೋದು. ಸೊ ಎಲ್ಲ ಯೂನಿವರ್ಸ್ ಅದೊಂದು ಡೆಡಿಕೇಶನ್ ಇತ್ತು ಆಗಿದ್ರೆ, ಫುಲ್ ಡೆಡಿಕೇಶನ್. ಮತ್ತೆ ನನಗ್ ಭಯ ಆಯ್ತು ಅದು ನೋಡಿ, ಒಬ್ರು ಹೊರಗೆ ಬಂದಿಲ್ಲ, ಟೈಮ್ ತಗೊಂಡ್ರು ಏನೋ ಅಂತ ನೋಡಿ ಯಾಕೆ ಬಂದಿಲ್ಲ ಏನೋ ಅಂತ ಆಮೇಲೆ ಗೊತ್ತಾಗುತ್ತೆ. ಐ ವಾಸ್ ಶಾಕ್, ಯಾಕಂದ್ರೆ ಐ ಆಮ್ ರೆಸ್ಪಾನ್ಸಿಬಲ್, ನನಗೆ ಸೇಫ್ಟಿ ಇಂಪಾರ್ಟೆಂಟ್. ಮತ್ತೆ ರೀಟೇಕ್ ಅನ್ಸಲ್ಲ ಮಾಡಲಿ ಅದು ಬೇರೆ, ಬಟ್ ಅವ್ರ ಸೇಫ್ಟಿ ಇಲ್ಲಿ ಶೂಟಿಗೆ ಬಂದ್ಮೇಲೆ ಸೆಟ್ಗೆ ಬಂದ್ಮೇಲೆ ರೀಚ್ ಆಗೋರ್ಗು ನನಗೆ ಜವಾಬ್ದಾರಿ ಇತ್ತು. ಅವ್ರು ಕೇಳಿಲ್ಲ, ಡೈರೆಕ್ಟ್ ಏನು ಹೇಳಿಲ್ಲ, ಬಟ್ ನಾನು ಫೋನ್ ಮಾಡಿ ಕೇಳ್ತಿದ್ದೆ, ಮನೆಗೆ ಮುಟ್ಟಿದ್ದೀರಾ, ಎವ್ರಿಥಿಂಗ್ ಇಸ್ ಓಕೆ, ಎಲ್ಲ ಸೇಫ್ ಇದ್ದಾರೆ, ಓನ್ಲಿ ದೆನ್ ಐ ಹ್ಯಾವ್ ಟು ಸ್ಲೀಪ್. ಇನ್ನೊಂದು ನಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಸರ್ ಸೆಟ್ಟಿಗೆ ಬರ್ತಿದ್ರಲ್ಲ, ಸೊ ಯಾವತ್ತು ನಮ್ಗೆ ಅವ್ರ ಪ್ರೊಡ್ಯೂಸರ್ ಸರ್ ತರ ಅನ್ಸೇ ಇಲ್ಲ, ಅಂದ್ರೆ ಅಷ್ಟು ಕಂಫರ್ಟೇಬಲ್ ಆಗಿ ಎಲ್ಲ ಕೇಳ್ತಾ ಇದ್ರು. ಸೊ ಇವಾಗ ಒಂದು ಮೂವಿ ಪ್ರಾಜೆಕ್ಟ್ ಆಗ್ಬೇಕಂದ್ರೆ ಸೊ ನಿರ್ಮಾಪಕರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಅಂದ್ರೆ ದುಡ್ಡಿದೆ ತಗೋ ಆ ತರ ಅಲ್ಲ, ಏನಕ್ಕೆ ನೀಡಿದೆ, ಏನಕ್ಕೆ ಅವಶ್ಯಕತೆ ಇದೆ. ಸೊ ಇವನ್ ಗುರುಮೂರ್ತಿ ಸರ್ ಅಷ್ಟೇ, ಎಷ್ಟು ನೀಡಿದೆ, ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಅದನ್ನ ಬಳಸ್ಕೊಂಡು ನೀಟಾಗಿ ಒಂದು ಪ್ರಾಜೆಕ್ಟ್ ನ ತಂದಿದ್ದಾರೆ. ಸೊ ಅಂದ್ರೆ ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತಾರೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅಲ್ಲಿ ಅವರ ಒಂದು ಇಮ್ಯಾಜಿನೇಷನ್ ಏನು ಅವ್ರು ವಿಷನ್ ಮಾಡಿದ್ರು ಅದು ತರಕ್ ಆಗಲ್ಲ. ಸೊ ಎರಡೂ ಪಾತ್ರಗಳು ತುಂಬಾ ಇಂಪಾರ್ಟೆಂಟ್. ಇದು ಒಂದು ಅಂದ್ರೆ ಮೇನ್ ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು. ಪಿಲ್ಲರ್ಸ್ ಇದ್ದಕ್ಕೆ ಈ ಬಿಲ್ಡಿಂಗ್ಸ್ ಎಲ್ಲ. ಗ್ರೇಟ್ ಸರ್, ನೀವು ಹೇಳಿ, ಈಗ ಒಬ್ಬ ಪ್ರೊಡ್ಯೂಸರ್ ಅಂತ ತಗೊಂಡಾಗ ಈಗ ಆಲ್ರೆಡಿ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಗೆದ್ದು ಸೋತು ಬಂದಿರೋರ್ದು ಸ್ಟೇಜ್ ಬೇರೆ. ಈಗ ಹೊಸದಾಗಿ ಒಂದು ಸಿನಿಮಾ ಮಾಡ್ಬೇಕು, ಪ್ರೊಡ್ಯೂಸ್ ಮಾಡ್ಬೇಕು ಅಂದಾಗ ಖಂಡಿತವಾಗ್ಲೂ ದುಡ್ಡು ಮಾಡ್ಬೇಕು ಅಂದ್ರೆ ಸಿನಿಮಾ ಮಾಡಲ್ಲ ಇವಾಗ. ಯಾಕಂದ್ರೆ ಎಲ್ಲ ಸಿನಿಮಾಗಳ ಕೈ ಹಿಡಿಯೋದೇ ಬರೀ ಬೆರಳೆಣಿಕೆ, ಅದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಥಿಯೇಟರ್ಗೆ ಎಂಟ್ರಿ ಕೊಡುತ್ತೆ, ಯಾವ ದಿನ, ಯಾವ 2ನೇ ದಿನನೋ 3rd ಡೇನೋ ಥಿಯೇಟರ್ ಅಲ್ಲೇ ಇರಲ್ಲ, ಯಾವ ಸಿನಿಮಾ ಬಂತು ಹೋಯ್ತು ಅನ್ನೋ ಲೆಕ್ಕನೇ ಗೊತ್ತಾಗಲ್ಲ. ಹೀಗಿರುವಾಗ ನೀವು ಸಿನಿಮಾ ಪ್ಯಾಷನ್ ಅಥವಾ ಹೇಗೆ ನಿಮ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅನ್ಸ್ತು, ಕತೆ ಕೇಳಿನಾ ಅಥವಾ ಹೇಗೆ? ಫಸ್ಟ್ ಒಂದು ಪ್ಯಾಷನ್ ಇತ್ತು, ಅಂದ್ರೆ ಒಂದು ಮೆಸೇಜ್ ಮುಟ್ಸ್ಬೇಕು ಪಬ್ಲಿಕ್ಗೆ ಅಂದ್ರೆ ಥ್ರೂ ಮೂವಿ ಅಂತಾನೆ ಅರ್ಥ ಮಾಡ್ಕೊಂಡಿದ್ದೆ. ಅದು ಗೊತ್ತಿತ್ತು,
ಸೊ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂದ್ರೆ ಹ್ಮ್. ನಾನೊಂದು ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಶೇರ್ ಮಾಡೋದು ಅಷ್ಟೇ. ಹ್ಮ್. 1,000 ಕಾಂಟ್ಯಾಕ್ಟ್ಸ್ 2,000 ಕಾಂಟ್ಯಾಕ್ಟ್ಸ್ ಅಷ್ಟೇ. ಹ್ಮ್. ಸೊ ಇದರಲ್ಲಿ ಆಲ್ ಓವರ್ ಎಲ್ಲೆಲ್ಲಿ ಬೇಕು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀವಿ ಅಲ್ಲೆಲ್ಲ ಕನೆಕ್ಟ್ ಆಗುತ್ತೆ. ಹ್ಮ್. ಸೊ ಆ ಲೆಕ್ಕದಲ್ಲಿ ಒಂದು ಮಾಡಬೇಕು ಅಂತ ಐಡಿಯಾ ಇತ್ತು. ಹ್ಮ್. ಇವ್ರು ಬಂದು ಕತೆ ಹೇಳಿದಾಗ ಟೈಟಲ್ ಇಂದಾನೇ ಡೌಟ್ ಇತ್ತು, ಹ್ಮ್. ಬಳಸ್ಬೋದಾ ಅಂತ. ಆಮೇಲೆ ಕ್ಲಾರಿಫೈ ಸಿಕ್ತು, ಹ್ಮ್. ಮಾಡ್ಬೋದು ಅನಿಸ್ತು. Okay. ಕತೆ ಕೇಳಿದೆ, ಟೈಮ್ ತಗೊಂಡೆ. ಹ್ಮ್. ಆಮೇಲೆ ಟೈಮ್ ತಗೊಂಡಾಗ ಈಸ್ ವೆರಿ ಸ್ಮಾರ್ಟ್, ಇಂಟೆಲಿಜೆಂಟ್. ಹ್ಮ್. ಹ್ಮ್. ಒಂದು ಸಾಂಗ್ ಕೇಳಿಸ್ತದೆ, ಹ್ಮ್. ಅದು ಸೋದತ್ತಿ ಅಲ್ಲಮ್ಮ ಸಾಂಗ್. ಅದು ಕೇಳಿದಾಗ ಅದು ಏನು ಅಮ್ಮ ನೀವು ಮಾಡಪ್ಪ, ನಾನು ಇದೀನಿ ಹಿಂದ್ಗಡೆ, ನನ್ನ ಆಶೀರ್ವಾದ ಆಯಿತು ಏನೋ. ಐ ಸೆಡ್ ಎಸ್. Okay. ಹಾಡು ಕೇಳಿ ಇಮಿಡಿಯೇಟ್ಲಿ, ನಾಟ್ ಇವನ್ ಐ ಟುಕ್ 2 ನಿಮಿಷಕ್ಕೂ ಟೈಮ್ ತಗೊಂಡಿಲ್ಲ. ಇಟ್ ವಾಸ್ ಸೋ ಟಚಿಂಗ್. ಹ್ಮ್. 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 ಸೌದತ್ತಿ ನಮ್ಮ ಹತ್ರನೇ ಇದೀವಿ ನಾವು, ಬಟ್ ಅಲ್ಲಿ ಹೋಗಿಲ್ಲ. ಹ್ಮ್. ಫಿಲಿಮ್ ಸ್ಟಾರ್ಟ್ ಆದ್ಮೇಲೆ ಅದು ಆಟೋಮೆಟಿಕ್ ಅಲ್ಲಿಗೆ ಹೋಗಿ ಬಂದೆ. ದರ್ಶನ ಆಯ್ತು. ನಮ್ಮ ಚಾಂದಿನಿ ಅವರು ಬಂದು ಹೋಗ್ತಾ ಇರ್ತಾರೆ, ಎವ್ರಿ ಇಯರ್ ಹೋಗ್ತಾರೆ, ಎಷ್ಟೋ 4-5 ಸಲ ಹೋಗ್ತಾರೆ. ನೋಡಮ್ಮ ಹಿಂಗಿದೆ ಅಂದರೆ ಆಟೋಮೆಟಿಕ್ ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಪೋಸ್ಟ್ ಇಟ್ಟಾಗ ಆಶೀರ್ವಾದ ಆಯಿತು, ಹೂ ಬಿತ್ತ ಮೇಲೆ ಅಂತ. ಓ, ಅವಾಗ ಅನ್ಕೊಂಡೆ. ಸೊ ಡಿಸೈಡ್ ಮಾಡಕ್ಕೆ ಇನ್ನೇನ್ ಕಾರಣ ಬೇಕು ಅಂತ. ಫಸ್ಟ್ ಸ್ಟಾರ್ಟ್ ಮಾಡಿದೆ ಕೂಡ ಇದರಿಂದ ಗಣೇಶ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೆ. ಹ್ಮ್. ಅಲ್ಲಿ ಬಿತ್ತು. ಅವ್ರು ಸ್ವಾಮಿ ಅಂದರು, ಸರ್ ಯು ಆರ್ ಬ್ಲೆಸ್ಡ್, ಯು ಕ್ಯಾನ್ ಗೋ ಹೆಡ್ ಅಂತ. ಒಂದೊಂದು ಸ್ಟೆಪ್ಗೂ ಒಂದೊಂದು ಏನೋ ಒಂದು ಮಿರಾಕಲ್ ಆಗೋದು. ಅಂದರೆ ನನ್ನ ಕಾನ್ಫಿಡೆನ್ಸ್, ನಾನು ಹಿಂದಕ್ಕೆ ಹೋಗಬಾರ್ದು, ನಿಲ್ಬಾರ್ದು ಅಂತ ನನಗೆ ತಗೊಂಡೋಗಿ ಗಾಡ್ಸ್ ಗ್ರೇಸ್ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್ ಆ್ಯಂಡ್ ಇನ್ 15th ವಿಲ್ ಬಿ ರಿಲೀಸ್. ಫ್ರೆಶರ್ ಈಗ ಒಂದು ಸಿನಿಮಾ ನಡೀತಾ ಇದೆ, ಹೊಸದಾಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂದಾಗ ಭಯ ಇರುತ್ತೆ, ನಾ ಹೇಗೆ ಆಕ್ಟ್ ಮಾಡ್ತೀನೋ, ನಿಜ ಕರೆಕ್ಟ್ ಆಗಿ ಮಾಡ್ತಿದ್ದೀನಾ ಇಲ್ವಾ? ಯಾರಾದ್ರೂ ನಿಮ್ಗೆ ಹೇಳ್ತಾ ಇದ್ರಾ ಇಲ್ಲ ಯು ಆರ್ ಡೂಯಿಂಗ್ ಗುಡ್, ಚೆನ್ನಾಗಿ ಬರ್ತಾ ಇದೆ ಅಂತ ಹೇಗೆ ಹೇಳ್ತಾ ಇದ್ರು? ಸೊ ಆಕ್ಚುಲಿ ನಾನು ಈ ಫೀಲ್ಡ್ಗೆ ಬಂದದೇ ಅಚಾನಕ್ಕಾಗಿ. ನಾನು ಇಂಜಿನಿಯರ್ IT ಫೀಲ್ಡ್ ಅಲ್ಲಿ ಅವಳು. ಸೊ ಹಾಗೆ ಅಂಡ್ ನಂದು ಸೆಲೆಕ್ಷನ್ ಆದದ್ದು ಫ್ರೆಂಡ್ ರೋಲ್ಗೆ. ಆಡಿಷನ್ ಕೊಟ್ಟದ್ದು ನನ್ನ ಫ್ರೆಂಡ್ ರೋಲ್ಗೆ. ಸೊ ಮತ್ತೆ ಸರ್ ನನ್ನ ಪ್ರೊಫೈಲ್ ನೋಡಿ, ನನ್ನ ಮುಂಚೆ ಮಾಡಿದ ವರ್ಕ್ಸ್ ನೋಡಿ, ಆಲ್ಬಮ್ ಸಾಂಗ್ಸ್ ಎಲ್ಲ ನೋಡಿ ಮತ್ತೆ ನಂಗೆ ಕಾಲ್ ಬಂತು, ನೀವು ಹೀರೋಯಿನ್ ಕ್ಯಾರೆಕ್ಟರ್ ಸೂಟ್ ಆಗ್ತೀರಾ, ಬಟ್ ನಿಮ್ ಕನ್ನಡ ಸ್ಲ್ಯಾಂಗ್ ಚೂರ್ ಚೇಂಜ್ ಮಾಡ್ಬೇಕು, ನೀವು ಮಂಗಳೂರು ಕನ್ನಡ ಇದೆ ಅಂತ. ಸೊ ಅದಾದ್ಮೇಲೆ ನಾನು ಅದು ವರ್ಕ್ ಮಾಡಿದೆ. ನಾನು ಅವ್ರಿಗೆ ವಾಯ್ಸ್ ನೋಟ್ಸ್ ಕಲಿಸ್ತಿದ್ದೆ, ನಂಗೆ ಡೈಲಾಗ್ ಆಗ್ಲೇ ಸೊ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಆಯ್ತಾ. ಸೊ ಹಾಗೆ ಚೂರು ವರ್ಕ್ ಎಲ್ಲ ಮಾಡಿ ನನಗೆ ಈ ಪ್ರಾಜೆಕ್ಟ್ ಸಿಕ್ತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಸ್ಟ್ ಆಫ್ ಆಲ್ ಪೋಲಾ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ. ಮತ್ತು ಅದೇ ಶೂಟಿಂಗ್ ಮಾಡುವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್, ಐ ಮೀನ್ ಅದು ತಲೆಯಲ್ಲಿ ಯಾವಾಗಲೂ ಇತ್ತು, ನಾನು ಮಾಡಿದ್ದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಎವ್ರಿ ಸೀನ್, ಒಂದೊಂದು ಸೀನ್ ಮಾಡುವಾಗ ನಾನು ಈಗ ನೋಡಿ ಓಕೆನಾ ಅಂತ ಕೇಳ್ತಿದ್ದೆ. ಒಂದ ಯುವ ಇರ್ತಿದ್ದ ಮಾನಿಟರ್ ಇಂದ, ದಯಾ ಸರ್ ಇರ್ತಿದ್ರು, ಗುರುಮೂರ್ತಿ ಸರ್ ಆಲ್ವೇಸ್ ಇರ್ತಿದ್ರು ಮಾನಿಟರ್ ಇಂದ. ಸೊ ನಾನು ಕೇಳ್ತಿದ್ರು ಓಕೆನಾ ಸರ್ ಓಕೆನಾ ಅಂತ. ಅವ್ರು ಹೇಳ್ತಿದ್ರು ಓಕೆನಮ್ಮ ಓಕೆನಾ, ಓಕೆ ಹೇಳಿದ್ರೆ ಹೇಳ್ತೇವೆ ರಿಪೀಟ್ ಅಂತ, ನೀ ಇದಕ್ಕೆ ಟೆನ್ಷನ್ ತಗೊಳ್ತೀಯಾ ಅಂತ ಹೇಳ್ತಿದ್ರು. ಸೊ ಇಟ್ ವಾಸ್ ಅ ನೈಸ್ ಪಾಸಿಟಿವ್ ವೈಬ್. ಎಲ್ರೂ ಸಪೋರ್ಟ್ ಮಾಡ್ತಿದ್ರು, ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ರು. ಸೊ ತುಂಬಾ ಕಾಟ ಕೊಟ್ಟಿದ್ದೀನಿ ಗೊತ್ತಾ, ಸೆಟಪ್ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಅವ್ರು ಹೇರೋ ಹೆಂಗೆ ಆಕ್ಚುಲಿ ನಂಗೆ ತುಂಬಾ ಹ್ಯಾಬಿಟ್ ಇದೆ. ಐ ಡೋಂಟ್ ನೋ ವೆದರ್ ಅದರ್ ಗರ್ಲ್ಸ್ ಹ್ಯಾವ್ ಇಟ್. ನಾನು ಲೂಸ್ ಹೇರ್ ಬಿಟ್ರೆ ತುಂಬಾನೇ ಹೀಗೆ ಮಾಡ್ತಾ ಇರ್ತೇನೆ, ಲೈಕ್ ಸೈಡ್ ಚೇಂಜ್ ಮಾಡ್ತೇನೆ ಅಂತ. ಸೊ ಸೇಮ್ ಥಿಂಗ್ ಹ್ಯಾಪೆಂಡ್ ಇನ್ ಸೈಡ್. ಅಂದ್ರೆ ಅವರು ನಾನು ಸೈಡ್ ಚೇಂಜ್ ಮಾಡ್ತಾ ಇರ್ತಾರೆ, ಓಕೆ ರೆಡಿ ನಮ್ಮ, ಓಕೆ ರೆಡಿ ಅಂತ. ಸೊ ಫಾರ್ ಎಕ್ಸಾಂಪಲ್ ಈಗ ಟ್ರೈಲರ್ ಟೀಸರ್ ಎಲ್ಲ ಬಂದಿರೋದ್ರಿಂದ ನಿಮ್ದು ಇವಾಗಲೇ ಹೇಳ್ದಂಗೆ ನಾ ಹೆಂಗ್ ಮಾಡಿದೆ ಅನ್ನೋದೊಂದು ಪ್ರಶ್ನೆ ನಿಮ್ಗೆ ಇರುತ್ತೆ. ಸೊ ಆ ಟ್ರೈಲರ್ ಟೀಸರ್ ನ ತೋರಿಸಿ ನಿಮ್ಮ ಮನೇಲಾಗ್ಲಿ ಅಥವಾ ಫ್ರೆಂಡ್ ಸರ್ಕಲ್ ಆಗಲಿ ಹೇಗಿತ್ತು ರಿಯಾಕ್ಷನ್ಸ್? ಎಲ್ರು ತುಂಬಾನೇ ಫುಲ್ ಸಪೋರ್ಟ್ ಮಾಡಿದ್ರು, ತುಂಬಾ ಖುಷಿ ಆದ್ರು ಅವರು. ದೇ ಡಿಡ್ಂಟ್ ಎಕ್ಸ್ಪೆಕ್ಟ್ ಫಸ್ಟ್ ಆಫ್ ಆಲ್ ಅಂದ್ರೆ ನಾನು ಬರ್ತೇನಾ ಅಂತ, ಬಿಕಾಸ್ ನಂಗೆ ಆಸೆ ಇತ್ತು, ಬಟ್ ಹೇಗೆ ಅಂತ ನಂಗೆ ಗೊತ್ತಿರ್ತಿರ್ಲಿಲ್ಲ ಹೇಗೆ ಬರೋದು ಇಂಡಸ್ಟ್ರಿಗೆ ಅಂತ. ಸೊ ಎಲ್ರು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವರೇ ನನ್ ಬೂಸ್ಟ್, ಅವರೇ ಫುಲ್ ಸ್ಟೋರೀಸ್ ಎಲ್ಲ ಹಾಕ್ತಾರೆ. ಸೊ ಎವ್ರಿ ಒನ್ ಆರ್ ಸಪೋರ್ಟಿಂಗ್ ಮಿ ಅ ಲಾಟ್. ಸೊ ಐ ಆಮ್ ವೆರಿ ಹ್ಯಾಪಿ. ಚಾಲೆಂಜಿಂಗ್ ಆಸ್ ಫಸ್ಟ್ ಮೂವಿ? ಚಾಲೆಂಜಿಂಗ್ ಅಂದ್ರೆ ನಂಗೆ ಅದೇ ಆಕ್ಸೆಂಟ್ ಚಾಲೆಂಜಿಂಗ್ ಅನಿಸ್ತು, ಡೈಲಾಗ್. ಯಾಕೆಂದ್ರೆ ನಮ್ದು ಸ್ಲ್ಯಾಂಗ್ ಡಿಫ್ರೆಂಟ್, ಮತ್ತೆ ನಮ್ದು ವರ್ಡ್ ಕೂಡ ಡಿಫ್ರೆಂಟ್. ನಾವು ಮಾಡ್ತೇನೆ ಅಂತೇವೆ, ನೀವು ಮಾಡ್ತೀನಿ ಅಂತೀರಲ್ವಾ, ಅಂದ್ರೆ ಕನ್ನಡ ಪ್ರಿಪರೇಷನ್. ಯಾವ್ದೋ ಒಂದು ಪ್ರಾಜೆಕ್ಟ್ ಇದೆ ನಿಮ್ ತನಕ ಬಂದಿದೆ, ನಿಮ್ಗೊಂದೊಳ್ಳೆ ಅವಕಾಶ ಅಂದಾಗ ನೀವು ಹೇಗ್ ತಯಾರಿ ನಡೆಸ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಅದು ಒಂದೊಂದು ವರ್ಡ್ ನಂಗೆ ನೆನಪಿಟ್ಕೊಳ್ಬೇಕಿತ್ತು. ಅಂದ್ರೆ ನಾನು ಅಷ್ಟು ನೆನಪಿಟ್ಕೊಂಡು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಅಷ್ಟು ಸಲ ನಾನು ವಾಯ್ಸ್ ನೋಟ್ಸ್ ಎಲ್ಲ ಮಾಡಿ
ಮತ್ತೆ ವಿಡಿಯೋಸ್ ಎಲ್ಲ ಮಾಡಿ ನಂಗೆ ಕಲಿಸ್ತಿದ್ದೆ, ಆಡಿಷನ್ ವಿಡಿಯೋ ಅಂದರೆ ಡೈಲಾಗ್ ಪ್ರಾಕ್ಟೀಸ್ ವಿಡಿಯೋಸ್ ಅದೆಲ್ಲ ಕಲಿಸಿ ಪ್ರಿಪರೇಷನ್ ಮಾಡಿ 1 ವೀಕ್ ಮುಂಚೆ ಫುಲ್ ವರ್ಕ್ಶಾಪ್ಸ್ ಮಾಡಿ ನಾವು ಸೆಟ್ಗೆ ಇಲ್ಲ ಹಾಗೆ. ಆ್ಯಂಡ್ ನೀತು ಪರ್ಟಿಕ್ಯುಲರ್ ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ಬಹಳ ಜನರಿಗೆ ಖುಷಿ ಇದೆ. ಲೈಫ್ ಅಂತ ಬಂದಾಗ ಎಷ್ಟೋ ಜನರು ಹೆಣ್ಮಕ್ಳು ನಾವು ಹೆಣ್ಮಕ್ಳಾಗಿ ಹುಟ್ಟಿದ್ದೇ ದೊಡ್ಡ ಚಾಲೆಂಜಿಂಗ್, ತುಂಬಾ ಕಷ್ಟ, ಇಡೀ ಫ್ಯಾಮಿಲಿ ನಿಭಾಯಿಸ್ಬೇಕು ಅಂತ ಹೇಳ್ತಾರೆ. ಅದೇ ಗಂಡ್ ಮಕ್ಳು ಅಯ್ಯೋ ಒಂದು ಗಂಡ್ ಮಗನಾಗಿ ಇಡೀ ಸಂಸಾರನ ದೂಗಿಸ್ಬೇಕು, ಎಷ್ಟು ಚಾಲೆಂಜಿಂಗ್ ಇರುತ್ತೆ, ದುಡಿಲೇಬೇಕು, ಒಂದು ಸಂಸಾರ ನಡೆಸಬೇಕು ಅಂತ ಹೇಳಿದ್ರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ ಅಲ್ವಾ. ಹೀಗಿರುವಾಗ ನಿಮ್ಮ ಸ್ಥಾನ ಇದೆಯಲ್ಲ, ಇಟ್ ಇಸ್ ವೆರಿ ಚಾಲೆಂಜಿಂಗ್. ಅಂಡ್ ನೀವು ಬಹಳಷ್ಟು ಜನರಿಗೆ ಈಗ ಎಷ್ಟು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ತುಂಬಾ ಜನರಿಗೆ ನಿಮ್ಮನ್ನು ನೋಡಿ ಎಸ್ ಹಿಂಗೂ ಬದುಕ್ಬೋದಪ್ಪ, ಚಾಲೆಂಜಿಂಗ್ ಆಗಿ ತಗೊಂಡ್ರೆ ವಿ ಕ್ಯಾನ್ ಡೂ ಎನಿಥಿಂಗ್, ಯಾವ್ದಕ್ಕೂ ಲಿಮಿಟ್ಸ್ ಇರಲ್ಲ ಅನ್ನೋದನ್ನ ಇವಾಗ ಪ್ರೂವ್ಡ್ ಅಲ್ಲ. ಸೊ ಅದ್ರ ಜೊತೆಗೆ ಒಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಅದಕ್ಕೂ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಸೊ ತುಂಬಾ ವಿಚಾರಗಳಿದೆ ಮಾತಾಡೋದಕ್ಕೆ, ಬಟ್ ಇನ್ನೂ ಸ್ವಲ್ಪ ಜನ ಬಾಕಿ ಇದ್ದಾರೆ ನಿಮ್ಮ ಟೀಮ್ ಅವರು, ಮಾತಾಡ್ಸೋಣ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದೇ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಶಿಖಂಡಿ ಸಿನಿಮಾ ಟೀಮ್ ಜೊತೆ ಮಾತನಾಡ್ತಾ ಇದ್ವಿ. ಇವಾಗ ಡೈರೆಕ್ಟರ್ ಹಾಗೆ ಇನ್ನೊಂದಿಬ್ರು ಅಂದ್ರೆ ಪ್ರಮುಖ ಪಾತ್ರಗಳನ್ನ ನಿಭಾಯಿಸಿರುವಂತಹ ನಿಖಿತಾ ಹಾಗೆ ರಾಘವೇಂದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ ಸರ್? ಸೂಪರ್, ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ದೀರಾ? ಅಷ್ಟೇ ಭಯನೂ ಇದೆ, ಅಷ್ಟೇ ದುಃಖನೂ ಇದೆ, ಅಷ್ಟೇ ಕಷ್ಟನೂ ಇದೆ. ಸಿನಿಮಾ ಹೆಂಗ್ ಬರುತ್ತೆ ಅನ್ನೋದು ಆತಂಕ ಜಾಸ್ತಿ. ಪ್ರತಿ ಗಂಟೆನೂ ನಿಮ್ಗೆ ಹೇಗಿದೆ? ನಾವಿದೀವಿ ಸರ್, ಖುಷಿಯಾಗಿರಿ. ಹೆಂಗಿದೆ? ಹಾಟ್ ಸೀಟ್ ತರ ಫೀಲ್ ಆಗ್ತಾ ಇದೆಯಾ ನಿಮ್ಗೆ ದಿನ? ಆತರ ಫೀಲ್ ಇದೆ. ಅಂದ್ರೆ ಸರ್ ಸಿನಿಮಾಗೋಸ್ಕರ ಹಾಟ್ ಸೀಟ್ ಅನ್ನ ಫೀಲ್ ಅಥವಾ ಅವ್ರ ಪಕ್ಕ ಕುತ್ಕೊಂಡಿದ್ರೆ ಅನ್ನೋದಕ್ಕೆ ನಿಮಗೆ ಹಾಟ್ ಸೀಟ್? ಆತರ ಏನಿಲ್ಲ, ಖುಷಿ ಅಂದ್ರು, ಆಟ ತೆಗೆದಾಕಿದ್ರು. ನಮಗೆ ಫೀಲ್ ಆಗ್ತಿದೆ, ಅದಕ್ಕೆ ಹೇಳಿದೆ. ನೇರವಾಗಿ ಹೇಳಕ್ಕಾಗದೆ ನಿಮ್ಗೂ ಹೇಳಿದ್ರೆ. ಸರ್, ಹೇಗೆ ಶಿಖಂಡಿ ಎನ್ನುವಂತಹ ಕಥೆ ಅಥವಾ ಇದೊಂದು ಸಿನಿಮಾ ಡೈರೆಕ್ಷನ್ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ಎಸ್, ಇದೊಂದು ಒಳ್ಳೆ ಕಥೆ ಇದೆಯಪ್ಪ, ಒಂದು ಒಳ್ಳೆ ಮೆಸೇಜ್ ಇದೆ, ಡೆಫಿನೆಟ್ ಆಗಿ ಈ ಸಿನಿಮಾ ರೀಚ್ ಆಗುತ್ತೆ ಜನಕ್ಕೆ, ಯಾವ ತರ ಮೆಸೇಜ್ ಕೊಡುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಫಸ್ಟ್ ಮಾರಕಾಸುರ ಸಿನಿಮಾ ಕಂಪ್ಲೀಟ್ ಆಯ್ತು, ತೆಲುಗು ವರ್ಷನ್ ಸಾರ್ ತೋರಿಸಿದೆ. ಅದಾದ ನಂತರ ಬೇರೆ ಶಿಖಂಡಿ ಅನ್ನೋದು ಮೈಂಡಲ್ಲಿ ಇದ್ದಿಲ್ಲ, ಬೇರೆ ಕಥೆ ಇತ್ತು, ಬೇರೆ ಟೈಟಲ್ ಇತ್ತು. ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ. ಕಥೆ ಇದೆ, ಟೈಟಲ್ ಬೇರೆ ಇತ್ತಾ? ಬೇರೆ ಕಥೆ ಬೇರೆ ಟೈಟಲ್ ಇತ್ತು. ಶಿಖಂಡಿ ಅನ್ನೋದು ಕಥೆನೂ ಇದ್ದಿಲ್ಲ, ಶಿಖಂಡ್ ಟೈಟಲ್ ಇದ್ದಿಲ್ಲ. ಸರಿ. ಆಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ, ಮುಸ್ಲಿಮ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅವಾಗ ನನಗೆ ಈ ಕತೆ ಮೈಂಡಲ್ಲಿ ಬಂದಿರೋದು. ಬೆಳಿಗ್ಗೆ ನಾನು ಮೃಗ ಹೋಗ್ತಾ ಇದ್ದಾಗ ಏನೋ ಶಿಖಂಡಿ ಬರ್ತಾ ಇದೆ ಅಂದ್ರೆ, ಆ ಶಿಖಂಡಿ ಬರಬೇಕಾದ್ರೆ ಮಂಗಳಮುಖಿಯರು ಹೋಗ್ತಾ ಇದ್ರು, ನನ್ನ ಎದುರಿಗೆ ಹೋಗ್ತಾ ಇದ್ರೆ ಭಿಕ್ಷಾಟನೆ ಮಾಡ್ತಾ ಇದ್ರು. ಇದಕ್ಕಿದ ನೋಡ್ತಾ ತಕ್ಕಂದ್ರೆ ನನಗೆ ಶಿಖಂಡಿ ಮಹಾಭಾರತ ಮೈಂಡ್ ಇರೋದು. ಮನೆಗೆ ಬಂದ ತಕ್ಷಣ ಮೃಗ ಫೋನ್ ಮಾಡಿ ಫಸ್ಟು ನಾನು ಚೇಂಬರ್ ಫೋನ್ ಮಾಡ್ಬಿಟ್ಟು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿ ಅಂತೇಳಿ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಕತೆ ರೆಡಿ ಮಾಡ್ಕೊಂಡು ಹುಡುಗರ ಹತ್ರ ಹೋಗಿ ಅಪ್ರೋಚ್ ಮಾಡಿರೋದು. ಓಕೆ ಸರ್, ಸಾಕಷ್ಟು ಜನರಿಗೆ ಸಿನಿಮಾ ಅಂತ ಬಂದಾಗ ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಕನಸು ತುಂಬ ಜನಕ್ಕಿದೆ. ತುಂಬ ಕಥೆಗಳನ್ನ ಇಟ್ಕೊಂಡಿರ್ತಾರೆ, ನನ್ನ ಹತ್ರ ಒಂದು ಒಳ್ಳೆ ಕಥೆ ಇದೆಯಪ್ಪ, ಸಿನಿಮಾ ಆದರೆ ಅದು ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ತಾರೆ. ಎಲ್ಲವೂ ತೆರೆ ಮೇಲೆ ಬರಲ್ಲ ಅಲ್ವಾ? ಬಟ್ ನಿಮ್ಗೆ ಈ ಕಥೆ ತೆರೆ ಮೇಲೆ ತಂದ್ರೆ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಯಾಕೆ ಅನ್ನಿಸ್ತು? ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಅಥವಾ ಏನೋ ಒಂದು ವಿಚಾರ ಇರುತ್ತಲ್ವಾ ಅದರಲ್ಲಿ? ಎಮೋಷನ್ಸ್. ಓಕೆ. ಪ್ರೀತಿ, ತಾಯಿ ಪ್ರೀತಿ, ಮಹಾಭಾರತದ ಧರ್ಮ ನೀತಿ ಅನುಸಾರವಾಗಿ ಎಲ್ಲವೂ ಹೋರಾಟ ಮಾಡ್ತಿರೋದು ನ್ಯಾಯಕ್ಕೋಸ್ಕರ, ಧರ್ಮಗೋಸ್ಕರ. ಚೆನ್ನಾಗಿರ್ಬೇಕು, ನಾವು ಮುಂದಿನದೆಲ್ಲ ಚೆನ್ನಾಗಿರ್ಬೇಕು. ಈಗಿನ ಪ್ರೆಸೆಂಟ್ ಇರೋ ಮಹಾಭಾರತ ಬಗ್ಗೆ ಗೊತ್ತಿಲ್ಲ, ಗೊತ್ತು ಮಾಡಿಸ್ಬೇಕು. ಅದರಲ್ಲಿ ಮಹಾಭಾರತ 100 ಕಥೆಗಳಿದೆ, 100 ಕ್ಯಾರೆಕ್ಟರ್ಗಳಿದೆ. ಶಿಖಂಡಿ ಅನ್ನೋ ಮಹಾಭಾರತ, ಶಿಖಂಡಿಯಲ್ಲಿರೋ ಮಹಾಭಾರತನ ಪ್ರಜೆಗಳು ತೋರಿಸ್ಬೇಕು ಅನ್ನೋದು ನನಗೆ ಒಂದು ಶಕ್ತಿ ಇತ್ತು, ತೋರಿಸ್ಬೇಕು ಅನ್ನೋದು. ಎಸ್, ನಿಖಿತಾ ಅವರೇ, ಈಗ ನಿಖಿತಾ ಅವರ ಗ್ಲಾಮರ್ ಆಗಿ ನೋಡಿರ್ತಾರೆ, ಇಲ್ಲೊಂಥರ ಡಿಫ್ರೆಂಟ್ ಪಾತ್ರನ ನಿಭಾಯಿಸಬೇಕು ಅಂತಂದಾಗ ನಿಜವಾಗ್ಲೂ ನಿಮಗೆ ಭಯ ಇರುತ್ತಲ್ವಾ? ನಿಜ ಒಪ್ಕೊಳ್ತಾರ, ರಿಸೀವ್ ಮಾಡ್ತಾರ, ಆ ಮಟ್ಟಕ್ಕೆ ನಾನು ಪರ್ಫಾರ್ಮ್ ಮಾಡ್ತೀನ? ಬಿಕಾಸ್ ಒಳ್ಳೆ ಆ್ಯಕ್ಟರ್ ಅಂತ ಅನ್ನಿಸ್ಕೋಬೇಕು, ಒಳ್ಳೆ ನಟಿ ಅಂತ ಅನ್ನಿಸ್ಕೋಬೇಕು ಅಂದಾಗ ಬರೀ ಒಂದೇ ರೀತಿ ಮಾಡಿದಾಗ ಅದು ಅನ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಯಾವ್ಯಾವ ನಿಮ್ಮ ಪಾತ್ರಗಳು ಸಿಗ್ತಾ ಹೋಗುತ್ತೆ, ಎಲ್ಲಾ ಪಾತ್ರಗಳನ್ನ ನಿಭಾಯಿಸಿದಾಗ ಇವರು ಪರ್ಫೆಕ್ಟ್ ನಟರು ಅಂತ ಹೇಳ್ತಾರೆ. ಸೊ ಆ ಥರ ಏನಾದ್ರು ನಿಮ್ಮ ಮೈಂಡಲ್ಲಿ ಇತ್ತ? ಹೇಗಿತ್ತು ಈ ಪಾತ್ರ ಒಪ್ಕೊಳ್ಳೋಕೆ ಕಾರಣ? ಡೈಲಿ ನಾವು ಡೇ ಟು ಡೇ ಲೈಫಲ್ಲಿ ಎಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳಾಗಲಿ, ನಾನು ಎಸ್ಪೆಷಲಿ ಜಾಸ್ತಿ ಮಾತಾಡ್ತೀನಿ, ಅವ್ರ ಜೊತೆ ಎಲ್ಲ ಓಡಾಡಿದ್ದೀನಿ. ಸೊ ಹಾಗಾಗಿ ಅವ್ರನ್ನೆಲ್ಲ ನೋಡಿದಾಗ, ಶ್ರುತಿ ಮ್ಯಾಮ್ ಆಗಲಿ, ಉಮಾಶ್ರೀ ಮ್ಯಾಮ್ ಆಗಲಿ, ಇವ್ರನ್ನೆಲ್ಲ ನಾನು ನೋಡಿದಾಗ ಅವ್ರು ಒಂದೇ ಒಂದು ಕ್ಯಾರೆಕ್ಟರ್ಗೆ ಯಾವತ್ತೂ ಫಿಕ್ಸ್ ಆಗಿಲ್ಲ. ಅಂಡ್ ಅವ್ರು ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನನಗೆ ಬ್ಯಾಕ್ ಟು ಬ್ಯಾಕ್ ಇವಾಗ ಇದೇ ವರ್ಷ ನನಗೆ 4ನೇ ಸಿನಿಮಾ ಈಗ ರಿಲೀಸ್ ಆಗ್ತಾ ಇರೋದು. ಸೊ ಒಂದು ಪ್ಯಾಟ್ರನ್ ಅಲ್ಲಿ ಬರ್ತಾ ಇತ್ತು. ಸೊ ನನಗೆ ಬಂದಂತ ಸರ್ಕಲ್ಸ್ ಇಂದ ಒಂದು ಇನ್ಪುಟ್
ಒಂದ್ ರೋಲ್ ಮಾಡ್ತಾ ಇದ್ದಿಲ್ಲ, ವೈ ಕಾಂಟ್ ಯು ಟ್ರೈ, ಒಂದು ನಿನ್ನ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ಒಂದು ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ನ ಮಾಡ್ಬೋದು, ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅಂತ ಹೇಳಿದ್ರು. ಅಂಡ್ ನನಗೆ ಪರ್ಸ್ನಲಿ ತುಂಬಾ ಆಕ್ಷನ್ ಓರಿಯೆಂಟೆಡ್ ಇಷ್ಟ ಮುಂಚೆಯಿಂದನು. ಸೊ ಈ ಸಿನಿಮಾದಲ್ಲಿ ಶಿಖಂಡಿ ಅಂತ ಬಂದಾಗ ಒಂದ್ ಸ್ವಲ್ಪ ನೆಗೆಟಿವ್ ಥಾಟ್ ನನಗೆ ಕೂಡ ಬಂತು. ಒಂದ್ ಲೈನ್ ಅಲ್ಲಿ ಹೋಗ್ತಾ ಇದೆ, ವೈ ಶುಡ್ ಐ ಟೇಕ್ ಅ ಟರ್ನ್ ಅಂತ ಇತ್ತು. ಅಂಡ್ ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಅಥವಾ ಇದೇ ರೋಲ್ಗೆ ನನ್ನನ್ನು ಸೀಮಿತ ಮಾಡ್ಬಿಡ್ತಾರೋ, ಎಲ್ಲೋ ಈಗ ಹೀರೋಯಿನ್ ಆಗಿದವಳು ಬೇರೆ ಪಾತ್ರಗಳನ್ನ ಇವಾಗ ಮಾಡಕ್ ಶುರು ಮಾಡಿದಾಳೆ, ಶಿ ಲಾಸ್ಟ್ ಹರ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಅದೆಲ್ಲ ಥಾಟ್ ಇದ್ರು. ಬಟ್ ಆಸ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಎಲ್ಲಾ ಪಾತ್ರಗಳು ನಾನು ಎಕ್ಸ್ಪ್ಲೋರ್ ಮಾಡಬೇಕು. ಅಂಡ್ ಎಷ್ಟೊಂದು ಜನ ಹಲವಾರು ಆರ್ಟಿಸ್ಟ್ಗಳು ಮಾಡಿದ್ದಾರೆ, ಎಷ್ಟೊಂದು ಜನ ದೊಡ್ಡ ದೊಡ್ಡ ಹೀರೋಯಿನ್ ಐಟಮ್ ಸಾಂಗ್ ಕೂಡ ಮಾಡಿದ್ದಾರೆ. ಸೊ ದೇ ಆಲ್ಸೋ ಎಕ್ಸ್ಪ್ಲೋರ್ ದೇರ್ ಟ್ಯಾಲೆಂಟ್. ಸೊ ನಾನು ವೈ ನಾಟ್ ಮೀ ಅಂತ ಒಂದು ಕ್ವೆಶನ್ ಇತ್ತು. ಸೊ ಹಾಗಾಗಿ ಆಮೇಲೆ ಈ ಸಿನಿಮಾದಲ್ಲಿ ಒಂದು ವಿಮೆನ್ ಕಾನ್ಸೆಪ್ಟೇ ಇರೋದ್ರಿಂದ, ಅಂಡ್ ಜೋಗತಿ ಇಸ್ ಅ ಟೋಟಲಿ ಡಿಫ್ರೆಂಟ್ ರೋಲ್. ಈ ತರ ಅವಕಾಶಗಳು ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ, ಮತ್ತೆ ಇದೇ ತರದ ಸಿನಿಮಾಗಳು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಒಂದು ಬರ್ತಾ ಇರೋ ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾಗಳಲ್ಲಿ ಇದೊಂದು ಡಿಫ್ರೆಂಟ್ ಜಾನರ್ ಇದೆ. ಯಾಕಂದ್ರೆ ಎಲ್ಲಾ ಆಸ್ಪೆಕ್ಟ್ಸ್, ಒಂದು ಹಾರರ್ ಇರ್ಬೋದು, ಕಾಮಿಡಿ ಇರ್ಬೋದು, ಎಮೋಷನ್, ಸರ್ ಹೇಳ್ದಂಗೆ ತಾಯಿ ಮಗನ ಸೆಂಟಿಮೆಂಟ್ ಇದೆ. ಸೊ ಒಂದು ಆರ್ಟಿಸ್ಟ್ಗೆ ಬೇಕಾಗಿರುವಂಥ ವೇರಿಯೇಷನ್ಸ್, ನನ್ನ ಎಕ್ಸ್ಪ್ರೆಷನ್ಸ್ ಆಗಲಿ ಅಥವಾ ನನ್ನ ಟ್ಯಾಲೆಂಟ್ನ ಶೋಕೇಸ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಸ್ಕ್ರೀನ್ ಸ್ಪೇಸ್ ಸಿಕ್ತು. ಆ್ಯಂಡ್ ಆ್ಯಕ್ಷನ್ ಕೂಡ ಜಾಸ್ತಿ ಇದ್ದಿದ್ರಿಂದ ಐ ವಾಂಟೆಡ್ ಟು ಡೂ ಇಟ್. ಸೊ ಹಾಗಾಗಿ ಸರ್ ಇಲ್ಲ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಸೊ ಹೀಗೆ ಮಾಡ್ಬೋದಾ, ಹೇಗೆ ತಗೋತಾರೆ ಏನು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಬಸ್ ಸೂಪರ್ ಸ್ಟಾರ್, ಸೂಪರ್ ಡೈರೆಕ್ಟರ್ ಬಂದು ಇಲ್ಲಿ ಕಲ್ಪನಾ ಮೂವಿಲಿ ಉಪೇಂದ್ರ ಅವರು ಆ ಥರ ಆಕ್ಟ್ ಮಾಡೋದು ಬೇಕಾಗಿರ್ಲಿಲ್ಲ. ಸೊ ಈಸ್ ಅ ಗುಡ್ ಡೈರೆಕ್ಟರ್, ಹೇಗೆ ಅದೇ ತರ ಗುಡ್ ಆಕ್ಟರ್ ಅನ್ನೋದನ್ನು ಕೂಡ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ಒಂದೇ ಸಿನಿಮಾದಲ್ಲಿ ಎಷ್ಟು ತರ ತೋರಿಸ್ಬಿಟ್ಟಿದ್ದಾರೆ ಅಲ್ವಾ. ಸೂಪರ್ ಡೂಪರ್ ಸಿನಿಮಾಗಳನ್ನ ಕೊಟ್ಟಂತ ಮಾಡಿದ್ದಾರೆ, ಶಿವಣ್ಣ ಅವರು ಪಾತ್ರ ಮಾಡಿದ್ದಾರೆ, ಎಷ್ಟೊಂದ್ ಜನ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ಏನ್ ತಪ್ಪೇನಿಲ್ಲ, ಕಲಾವಿದರಿಗೆ ಎಲ್ಲಾ ಪಾತ್ರನೂ ಅವರು ಕೈ ಮುಗ್ದೆ ಕೆಲಸ ಮಾಡ್ಬೇಕು. ಸೊ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್. ಸೊ ನೀವ್ ಹೇಗೆ ತಗೊಳ್ತೀರಾ ರಾಘವೇಂದ್ರ? ಈಗ ಹೇಳಿದ್ರಿ, ಸೊ ದೊಡ್ಡ ದೊಡ್ಡ ಸ್ಟಾರ್ಗಳೇ ಈ ತರ ಪಾತ್ರಗಳನ್ನ ಮಾಡಿರ್ತಾರೆ. ಬಟ್ ನಿಮ್ಗೆ ಪರ್ಟಿಕ್ಯುಲರ್ ನಿಮ್ ಬಗ್ಗೆ ಅಂತ ಬಂದಾಗ ತುಂಬಾ ಜನ ನಿಮ್ಮನ್ನ ಈ ಹೆಣ್ಣು ಪಾತ್ರದಲ್ಲಿ ತಗೊಂಡ್ಬಿಟ್ಟಿದ್ದಾರೆ, ಏನ್ ಗೊತ್ತೇ ಆಗಲ್ಲ ಹಂಗ್ ಮಾಡ್ತಾರೆ ಅಂತ. ಅದು ನಿಮ್ಮ ಶ್ರಮ, ನೀವು ಹೇಗೆ ಮಾಡ್ತೀರಾ, ಒಂದು ಪಾತ್ರನ ಹೇಗೆ ನಿಭಾಯಿಸ್ತೀರಾ ಅದ್ರ ಮೇಲೆ ಹೋಗುತ್ತೆ. ಅಷ್ಟು ಸುಲಭವಾಗಿ ಎಲ್ಲರೂ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಬಟ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಹೇಗಿರುತ್ತೆ ನಿಮ್ಗೆ, ಹೇಗೆ ಅನ್ಸುತ್ತೆ ಈ ಥರ ಪಾತ್ರಗಳಲ್ಲಿ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ, ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನು, ಸೊ ನನಗೂ ಈಸಿ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಈ ಥರ ಒಂದು ಪಾತ್ರ ಅಂತ ಬಂದಾಗ ಮತ್ತೆ ಅದೇ ಕೆಟಗರಿ ನನ್ನ ತಳ್ಳಿಬಿಡ್ತಾರ ಅಥವಾ ಏನಂತಾರೋ ಈ ಥರ ಭಯ ಅಂತೂ ನನಗೆ ಖಂಡಿತವಾಗ್ಲೂ ಇರಲಿಲ್ಲ. ಓಕೆ, ಅಂದ್ರೆ ಆ ಭಯ ನನಗಿದ್ರೆ ನಾನು ಇಷ್ಟು ವರ್ಷದ ಒಳಗಡೆನೆ ಇಂಡಸ್ಟ್ರಿ ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿರ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅದು ಇನಿಷಿಯಲ್ ಅಲ್ಲಿ ನನಗೆ ಅನಿಸ್ತು ಸ್ಟಾರ್ಟಿಂಗ್ ಅಲ್ಲಿ, ಇದಕ್ಕೆ ಫಿಕ್ಸ್ ಆಗ್ತೀನಾ ಅಂತ. ಆಮೇಲೆ ಫಿಕ್ಸ್ ಆದ್ರೆ ಏನಂತೆ, ತಿಂಗಳಲ್ಲಿ 30 ದಿನ ಕೆಲಸ ಮಾಡ್ತಾ ಇದ್ದೀನಿ, ಎಂಡ್ ಆಫ್ ದಿ ಡೇ ಕಲಾವಿದನಾಗಿ ನಾ ಬಂದಿದ್ದೀನಿ. ಇವಾಗ ನಾನು ಗಾರೆ ಕೆಲಸ ಮಾಡಿದ್ದಿದ್ರೆ, ಆರ್ಟಿಸ್ಟ್ ಅಲ್ಲದೆ ಜೀವನ ಪೂರ್ತಿ ಗಾರೆ ಕೆಲಸ ಮಾಡ್ತಾ ಇದ್ದೆ. ನಾನು ಡಾಕ್ಟರ್ ಆಗಿದ್ದಿದ್ರೆ ಜೀವನ ಪೂರ್ತಿ ಡಾಕ್ಟರ್ ಆಗಿರ್ತಾ ಇದ್ದೆ. ಇಂಜಿನಿಯರ್ ಆಗಿದ್ರೆ ನಾನಿರೋ ತನಕ ಇಂಜಿನಿಯರ್ ಆಗಿರ್ತಾ ಇದ್ದೆ. ಬಟ್ ನಾನು ಕಲಾವಿದನಾಗಿ ನಾ ಬಂದಿದ್ದೀನಿ, ನನಗೆ ತುಂಬಾ ಆಪ್ಷನ್ ಇದೆ, ನಾನು ಏನ್ ಬೇಕಾದ್ರೂ ಆಗ್ಬೋದು, ನಾನು ಯಾವ ಪಾತ್ರ ಬೇಕಾದ್ರೂ ನಾನು ಮಾಡಬಹುದು. ಈ ಲೈಫ್ನ ನಾನೇನಕ್ಕೆ ಬೇಜಾರು ಮಾಡ್ಕೋಬೇಕು? ಇವಾಗ ಹೆಣ್ಣು ಪಾತ್ರ ಮಾಡ್ತಾ ಇದ್ದೀನಿ, ಒಂದೇ ಜೀವನದಲ್ಲಿ ನಾನು ಹೆಣ್ಣು ಜೀವನನೂ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಾ ಇದ್ದೀನಿ, ಗಂಡು ಜೀವನನೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹೆಣ್ಣು ಪಾತ್ರದಲ್ಲೇ ತುಂಬಾ 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 ಪಾತ್ರಗಳನ್ನ ನಾನು ಮಾಡ್ತೀನಿ. 20 ವರ್ಷ ನನಗೆ ನಾ ಬಂದ 17 ವರ್ಷ ನನಗೆ. ಆ ಟೈಮಲ್ಲಿ ನಾನು ಅಜ್ಜಿ ಪಾತ್ರ ಮಾಡಿದೆ 70 ಇಯರ್ಸ್ದು. ನನಗೆ ಓಕೆ, ನಾನು ಇವಾಗ 70 ವರ್ಷ ಆದಾಗ ನಾನು ಹೆಂಗಿರ್ತೀನಿ ಅನ್ನೋದನ್ನು ನಾನು ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಒಬ್ಬ ಕಲಾವಿದನಿಗೆ ಅನುಕೂಲ ಇದ್ದಾಗ ರಿಗ್ರೆಟ್ ಇರಕ್ ಸಾಧ್ಯನೇ ಇಲ್ಲ. ಶಿಖಂಡಿ ಅದ್ರೊಳಗಡೆ ಸಿಕ್ಕಿರೋಂಥ ಒಂದು ವರ ನನಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕಲಾವಿದನೂ ಕೂಡ ಬೇರೆ ಬೇರೆ ಪಾತ್ರಗಳು ಸಿಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಮೈಥಾಲಜಿ ಪಾತ್ರ ಮಾಡಬೇಕು, ಒಬ್ಬ ಹೆಣ್ಣಿಗೆ ಫಿಮೇಲ್ ಆರ್ಟಿಸ್ಟ್, ಇವಾಗ ನಾನು ಒಂದು ಹೆಣ್ಣು ಪಾತ್ರ ನಾ ಮಾಡ್ತಾ ಇದ್ದಿದ್ರಿಂದ ಆ ಥರ ಪಾತ್ರ ಮಾಡ್ಕೊಂಡು ನಾನೊಂದು ದೇವಿ ಪಾತ್ರ ಮಾಡಬೇಕು, ಆ ಥರದ್ದೆಲ್ಲ ಹೆಣ್ಣು ಮಕ್ಳಿಗೆ ಆಸೆ ಇರುತ್ತೆ. ಗಂಡು ಅಂತ ಬಂದಾಗ ಪೊಲೀಸ್ ಮಾಡ್ಬೇಕು, ವಿಲನ್ ಮಾಡ್ಬೇಕು, ಕೊಚ್ಚ ಹಾಕ್ಬೇಕು, ಅಳಬೇಕು, ಈ ಥರ ಪಾತ್ರಗಳು. ಶಿಖಂಡಿ ಅಂತ ಬಂದಾಗ ಇದಕ್ಕೆಲ್ಲ ಹೊರತಾಗಿ ಅದೊಂದು ಸಪ್ರೇಟ್, ಅದಕ್ಕೊಂದು ಇದಿದೆ, ಘನತೆ ಇದೆ. ಜನರ ಆಸ್ಪೆಕ್ಟೇ ಶಿಖಂಡಿ ಅಂದ್ರೆ ಬೇರೆ ತರ ಇದೆ, ಬೈಯೋದಕ್ಕೆ ಉಪಯೋಗಿಸುವಂತ ಪದ ಆಕ್ಚುಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ. ಆ ಶಿಖಂಡಿ ಅನ್ನೋ ಒಂದು ಪಾತ್ರ ಇರ್ಲಿಲ್ಲ ಅಂತ ಅಂದಿದ್ದಿದ್ರೆ
ಎಷ್ಟೋ ವಿಚಾರಗಳು ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು ಅಂತ ಹೇಳಿದ್ ಯಾರಿಗೂ ಗೊತ್ತಿಲ್ಲ. ಸೊ ಆ ವಿಚಾರನ ಡೈರೆಕ್ಟ್ ಇಟ್ಕೊಂಡು ಒಂದು ಕಥೆ ಮಾಡಿ ಆ ಕಥೆಯಲ್ಲಿ ಒಂದು ಪಾತ್ರಕ್ಕೆ ನನ್ನನ್ನ ಆಯ್ಕೆ ಮಾಡಿದಾಗ ನನಗಿದು ಒಂಥರ ವರ ಅಂತಾನೆ ಅನ್ಸುತ್ತೆ, ನನ್ನ ಭಾಗ್ಯ ಅಂತಾನೆ ಅನ್ಸುತ್ತೆ ಒಬ್ಬ ಕಲಾವಿದನಾಗಿ. ಅದ್ರಲ್ಲೂ ಒಬ್ಬ ಹ್ಯಾಂಡಿಕ್ಯಾಫ್ಟ್ ಆಗಿರ್ತೀನಿ, ನಾನು ಮಂಗಳಮುಖಿ ಆಗಿರ್ತೀನಿ, ಜೋಕ್ತಿ ಆಗಿರ್ತೀನಿ. ನನ್ನ ಇಷ್ಟು ದಿನ ರಾಘವೇಂದ್ರ ಕಾಮಿಡಿ ಮಾಡ್ತಾ ಇದ್ದೆ, ಇದ್ರಲ್ಲಿ ಕಾಮಿಡಿ ಇಲ್ಲ, ಎಮೋಷ್ನಲ್ ಆಗಿರ್ತಾನೆ, ಒಂದೊಂದು ಅಗ್ರೆಷನ್ ತೋರಿಸ್ತಾನೆ ಅಂತ ಅಂದಾಗ ನನಗೆ ಇದೊಂಥರ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ತುಂಬ ಖುಷಿಯಿಂದ ಮಾಡಿದ್ದೀನಿ. ನಂಗೆ ನಾಳೆ ದಿನ ಜನ ಇದನ್ನ ಹೆಂಗೆ ತಗೊಳ್ತಾರೆ ಅನ್ನೋ ಭಯ ಅಂತೂ ಇಲ್ಲ. ಯಾಕಂದ್ರೆ ನನ್ನ ಕೆಲಸನ ನಾನು 100% ಮಾಡಿದ್ದೀನಿ, 99% ಅಂತ ಹೇಳಲ್ಲ, 100% ನಾನು ಕೆಲಸ ಮಾಡಿದ್ದೀನಿ ಅಂತ ಅಂದಾಗ ನಮಗೆ ನಮ್ಮ ಕೆಲಸದ ಮೇಲೆ ತೃಪ್ತಿಗಿರ್ಬೇಕು ಯಾವತ್ತೂ ಅಷ್ಟೇನೆ. ಇನ್ನೊಬ್ರಿಗೆ ತೃಪ್ತಿ ಪಡಿಸೋದಕ್ಕೆ ಆಮೇಲೆ ಇವಾಗ ನನ್ನ ಕೆಲಸ ಓಕೆ, ಇವಾಗ ನನಗೆ ಅನ್ಸುತ್ತೆ ಈ ಕಾಮಿಡಿ ಒಂದು ಸ್ಕ್ರಿಪ್ಟ್ ನೋಡಿದಾಗ ಕಾಮಿಡಿ ಈ ಡೈಲಾಗಿಗೆ ನನಗೇ ನಗು ಬರ್ತಾ ಇಲ್ಲ ಅಂತ ಅಂದಾಗ ಜನ ಹೆಂಗ್ ನಗ್ತಾರೆ. ಕರೆಕ್ಟ್. ನನಗ್ ನಗು ಬರ್ತಾ ಇದೆಯಾ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಓಕೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ರೆ ಜನರನ್ನ ಹೆಂಗ್ ನಾನು ಎಂಜಾಯ್ ಮಾಡಿಸ್ಬೇಕು, ನಗಿಸ್ಬೇಕು ಅನ್ನೋದು ನನಗೆ. ಈ ಪಾತ್ರನೂ ಅಷ್ಟೇ, ಇದನ್ನ ನಾನು ಅಳವಡಿಸ್ಕೊಳ್ತಾ ಇದ್ದೀನಿ ಅಂತ ಅಂದಾಗ ಜನರಿಗೆ ಇದು ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದು ರಾಘವೇಂದ್ರನಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇದನ್ನ 100% ಎಫರ್ಟ್ ಕೊಟ್ಟಿದ್ದೀನಿ. ನಾನಂತ ಅಲ್ಲ, 7 ಜನ ಏನು ಜೋಕ್ತಿ ಪಾತ್ರ ಮಾಡಿದೀವೋ ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿದೀವಿ, ಟೋಟಲ್ ಟೀಮ್ ಅಷ್ಟೇ ಎಫರ್ಟ್ ಹಾಕಿದೆ. ಅಂಡ್ ಪ್ರತಿ ಒಂದು ಶೂಟಲ್ಲೂ ಕೂಡ ನಮ್ಗೆ ಒಂದೊಂದು ತರ ಟಾಸ್ಕ್ ಇತ್ತು. ನನಗಂತೂ ಅದೇ ನೀವು ಕೇಳಿದ್, ನನಗೆ ಎಲ್ಲೂ ಏನು ನಾಳೆ ಹೆಂಗ್ ತಗೋತಾರ ಇಲ್ಲ. ರಾಘವೇಂದ್ರ ಇರೋ ತನಕನೂ ನನಗೆ ವಿಭಿನ್ನ ಪಾತ್ರಗಳು ಕೊಟ್ಟ ನಾನು ಮಾಡ್ತಾನೆ ಇರ್ತೀನಿ. ನಾಳೆ ದಿನ ನನಗೆ ಏನೋ ಒಂದು ಸಿಕ್ತು, ಏನೋ ಇನ್ ಮುಂದೆ ಹೆಣ್ಣು ಪಾತ್ರ ಹಾಕೋದೇ ಇಲ್ಲ, ದೇವರಾಣೆ ನಾನು ಆ ಮಾತನ್ನ ಹೇಳೋದೇ ಇಲ್ಲ. ಯಾಕಂದ್ರೆ ನನಗೆ ಅನ್ನ ಕೊಟ್ಟಿರೋದು ಆ ಪಾತ್ರ ಇಷ್ಟು ವರ್ಷಗಳ ಕಾಲ, ಅದಕ್ಕೆ ನಾನು ಯಾವತ್ತೂ ಆಭಾರಿಯಾಗಿ ಇರಲೇಬೇಕು. ಎಂಡ್ ಆಫ್ ದ ಡೇ ರಾಘವೇಂದ್ರ ಗೊತ್ತು, ರಾಘವೇಂದ್ರ ಏನು ಅಂತ ನನಗೆ ಏನ್ ಗೊತ್ತಾ, ನಮ್ಮ ಅಪ್ಪ ಅಮ್ಮ, ನನ್ನ ಕ್ಲೋಸ್ ಸರ್ಕಲ್ಲು, ನನಗೆ ಗೊತ್ತಿರೋ ಒಂದಿಷ್ಟು ಜನರಿಗೆ ನಾನೇನು ಅಂತ ಗೊತ್ತು. ನಾನ್ ಹುಡುಗ, ನಾನ್ ಗಂಡ್ಸು ಅಂತ ನಾನು ಹೋಗಿ ಜನರಿಗೆ ಏನು ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ವಲ್ಲ, ಯಾರಿಗೂನು ಗೊತ್ತು. ನನ್ನ ಸರ್ಕಲ್ಗೆ, ನನ್ನ ಸ್ನೇಹಿತರಿಗೆ ರಾಘವೇಂದ್ರ ಏನು ಅಂತ ಗೊತ್ತಿರೋ ಸಾಕು. ಅದರ್ ದನ್ ದಟ್ ರಾಘವೇಂದ್ರ ಏನು ಅಂತ ಹೆಂಗ್ ಗೊತ್ತಿರ್ಬೇಕು, ರಾಘವೇಂದ್ರ ಈ ತರ ಪಾತ್ರನ ಚೆನ್ನಾಗ್ ಮಾಡ್ತಾನೆ, ಈ ಪಾತ್ರ ಕೊಟ್ರೆ ತುಂಬಾ ಅದ್ಭುತವಾಗಿ ನಾನ್ ಮಾಡ್ತಾನೆ. ಪಾತ್ರ ಚೆನ್ನಾಗ್ ಮಾಡ್ಲಿಲ್ಲ ಅಂತ ಅಂದಾಗ ಜನ ಅಂದಾಗ ನಾನು ತಗೊಳ್ತೀನಿ, ಈ ಪಾತ್ರ ನೀವು ಚೆನ್ನಾಗ್ ಮಾಡಿಲ್ಲ ಅಂತ ಅಂದಾಗ ಜನ ಏನೇ ಅಡ್ವೈಸ್ ಕೊಟ್ರು ತಗೊಳ್ತೀನಿ. ರಾಘವೇಂದ್ರನ ಪರ್ಸನಲ್ ಮ್ಯಾಟ್ರು ಅಡ್ವೈಸ್ ಕೊಟ್ಟಾಗ ನಾ ತಗೊಳಲ್ಲ, ಬಿಕಾಸ್ ರಾಘವೇಂದ್ರನಿಗೆ ಅದೇನೋ ಅಂತ ಗೊತ್ತಿಲ್ಲ. ಜೋಗತಿ ಪಾತ್ರ ಆಕ್ಚುಲಿ ಮಾಡ್ಬೇಕಂದ್ರೆ ಅದೃಷ್ಟ ಇರ್ಬೇಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆತರ ಪಾತ್ರ ಎಲ್ಲರಿಗೂ ಅವಕಾಶಗಳು ಸಿಗೋದು ಇಲ್ಲ. ಅಂಡ್ ಈ ಇತ್ತೀಚಿನ ದಿನಗಳಲ್ಲಿ ಆತರ ಏನು ಸ್ಟೋರೀಸ್ ಕೂಡ ಎಲ್ಲೂ ಇಲ್ಲ, ಡಿವೈನ್ ಕಾನ್ಸೆಪ್ಟ್ ಎಲ್ಲೂ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಆಫ್ಟರ್ ಕಾಂತಾರ ಒಂದ್ ಸ್ವಲ್ಪ ನಮಗೆ ಡಿವೈನ್ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗಿದೆ. ಅಂಡ್ ನಾವು ಸ್ಯಾಂಡಲ್ವುಡ್ ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಸ್ವಾದನೆ ಅಂತದ್ದು. ನಾವ್ ಎಷ್ಟು ಆರಾಧಕರು, ತುಂಬಾ ದೇವ್ರನ್ನ ಆರಾಧಿಸ್ತೀವಿ, ನಮ್ಮಲ್ಲಿ ಎಷ್ಟು ಕಥೆಗಳು ಸಿಗತ್ತೆ. ಅದ್ರಲ್ಲೂ ಸೌದತ್ತಿ ಭಾಗದ ಎಲ್ಲಮ್ಮ ತಾಯಿ ಕತೆ ಅಂತ ಹೇಳಿದ್ರೆ ಯಾವ್ಯಾವ ಕಾಲದಿಂದ ಎಂತೆಂಥವ್ರೆಲ್ಲ ಪಾತ್ರ ಮಾಡ್ಕೊಂಡು ಬಂದಿದ್ದಾರೆ. ಎಂತೆಂತ ನಮ್ಮ ಸೌಂದರ್ಯ ಮೇಡಮ್ ಆಗಿರ್ಲಿ, ತುಂಬಾ ಜನ ಆ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ. ಸೊ ಹಂಗಿದ್ದಾಗ ಅಂತಂತ ದೊಡ್ಡ ಕಲಾವಿದ್ರಿಗೆ ನಾವೆಲ್ಲ ಯಾವ ಲೆಕ್ಕಕ್ಕೂ ಅಲ್ಲ. ಸೊ ನಾವೇನಕ್ಕೆ ಈ ಪಾತ್ರ ಮಾಡಲ್ಲ ಅಂತ ಹೇಳ್ಬೇಕು, ನಾವು ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡಿದೀವಿ ನಿಜವಾಗ್ಲೂ. ದ್ಯಾಟ್ ವೈ ಆಕ್ಚುಲಿ ನಾನು ಆಗ್ಲೇ ಕೇಳಿದ ಪ್ರಶ್ನೆಗೆ ಐ ನೆವರ್ ಫೀಲ್ ರಿಗ್ರೆಟ್ ಅಂತ ಹೇಳಿದ್ರು. ದ್ಯಾಟ್ ವೈ ಇಸ್ ವೆರಿ ಸ್ಟ್ರಾಂಗ್. ಬಿಕಾಸ್ ನಾವು ಒಂದ್ ಕಡೆ ಕೂತ್ಕೊಂಡ್ರೆ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತೀವಿ ಅಂದ್ರೆ ಅವ್ರೇನಂತಾರೆ ಇವ್ರೇನಂತ ನಾವು ಹಾಕೋ ಬಟ್ಟೆಯಿಂದ ನಾವು ಲೆಕ್ಕ ಹಾಕ್ತಿವಿ. ನಾನು ಈ ತರ ಡ್ರೆಸ್ ಹಾಕಿದೀನಿ, ನೋಡಿದವ್ರು ಏನಂತಾರೋ, ಇವತ್ತು ನಾನು ಸೀರೆ ಹಾಕೊಂಡಿದೀನಿ ಚೆನ್ನಾಗಿ ಕಾಣುತ್ತೋ ಇಲ್ವೋ, ಜೀನ್ಸ್ ಹಾಕೊಂಡಿದೀನಿ ಚೆನ್ನಾಗಿ ಕಾಣುತ್ತೋ ಇಲ್ವೋ, ಅಥವಾ ನಾನು ಇವತ್ತು ಇಷ್ಟು ದಿನ ಟ್ರೆಡಿಷನಲ್ ಆಗಿದೆ, ಇವತ್ತು ವೆಸ್ಟರ್ನ್ ಹಾಕೊಂಡ್ಬಿಟ್ಟಿದೀನಿ, ಹೇಗ್ ತಗೊಂಡ್ಬಿಡ್ತಾರೆ. ನೀವು ಕೂತ್ರು ಮಾತಾಡ್ತಾರೆ, ನಿಂತ್ರು ಅಲ್ವಾ, ಆಯ್ತಾ? ಒಬ್ಬ ತೆಳ್ಳಗಿರೋ ಹೋಗ್ತಾ ಇರ್ತಾನೆ ರಸ್ತೆಯಲ್ಲಿ, ಯೋ ಏನ್ ತೆಳ್ಳಗಿದ್ದಾನೆ, ಗಾಳಿ ಬಂದ್ರೆ ಹಾರ್ಕೊಂಡು ಹೋಗ್ಬಿಡ್ತಾನೆ ಅಂತಾರೆ. ದಪ್ಪಗಿರೋನು ಹೋಗ್ತಾ ಇರ್ತಾನೆ, ಯೋ ಏನ್ ದಪ್ಪಗೆ ಏನ್ ತಿಂತಾನೋ. ಬಟ್ ಜನರಿಗೆ ಸಮಾಧಾನ ಆಗಲ್ಲ. ಬಟ್ ಮಾತಾಡ್ಬೇಕು ಅಂದ್ರೆ ಎಲ್ರು ಮಾತಾಡ್ತಾರೆ ಅಂತ ಇಲ್ಲ, ಮಾತಾಡೋ ಗ್ಯಾಂಗ್ ಒಂದಿಷ್ಟು ಜನ ಇದೆ. ನೀವು ಮಾತಾಡೋ ನಿಮಗ್ ಕೆಲ್ಸ, ದಯವಿಟ್ಟು ನೀವು ಮಾತಾಡ್ತಾ ಇರಿ, ನಮಗ್ ಕೆಲ್ಸ ಮಾಡೋ ಕೆಲ್ಸ, ನಾವ್ ಕೆಲ್ಸ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳೋದು ಕಲಾವಿದನ್ಗೆ ಯಾವತ್ತೂ ಸಾವಿಲ್ಲ ಅಂತ. ವೆರಿ ಟ್ರೂ. ಎಸ್ ನಿಖಿತಾ, ನೀವು ಹೇಳಿ, ನಿಮ್ಗೆ ಇದು ವಾಸ್ ಇಟ್ ಚಾಲೆಂಜಿಂಗ್ ಈ ಪಾತ್ರ ಅಂತ ಬಂದಾಗ? ಬಿಕಾಸ್ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ, ಆ ಲುಕ್ಕು, ನಿಮ್ಮ ಹಾವ ಭಾವ ಎಷ್ಟೆಲ್ಲ ಮ್ಯಾಟ್ರ್ ಆಗುತ್ತಲ್ವಾ. ಇಟ್ಸ್ ನಾಟ್ ಈಸಿ. ಒಂದು ಹೀರೋಯಿನ್ ರೋಲ್ ಮಾಡ್ದಂಗಲ್ಲ ಇದು, ಅದಕ್ಕಿಂತ ಬಹಳ ದೊಡ್ಡದು. ಹೀರೋ ಪಾತ್ರನೂ ಮಾಡ್ಬಿಡ್ಬೋದು, ಹೀರೋಯಿನ್ ಪಾತ್ರ ಮಾಡ್ಬೋದು, ಬಟ್ ಈ ಪಾತ್ರ ಅದನ್ನ ಮೀರಿದ್ದು ಅಲ್ವಾ.
ನಂಗೆ ನೋಡಿದಾಗ ಹಂಗ ಅನ್ಸುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ? ಇಲ್ಲ, ನಿಮ್ಮ ಇದಕ್ಕೆ personal ಮುಂಚೆ experience ನಾನು ಹೇಳಿ. ಗಂಗೆ ಗೌರಿ ಅಂತ ಒಂದು ಸಿನಿಮಾ, ಅದು ಇಟ್ಸ್ ಏನು ತುಂಬಾ ಡಿವೈನ್ ಇರುವಂತ ಸಿನಿಮಾ. ಸೊ ಆ ಮೈಥಾಲಜಿ ಸಬ್ಜೆಕ್ಟ್ಗೂ ಇದಕ್ಕೂ ನಾನು ಅನ್ಕೊಂಡೆ ಮೇ ಬಿ ಸ್ವಲ್ಪ ಸಿಮಿಲರ್ ಇರುತ್ತೆ ಅಂತ. ಎಸ್ಪೆಷಲಿ ನಾನ್ ಬೆಂಗಳೂರು ಹುಡುಗಿ, ಆಲ್ಮೋಸ್ಟ್ ಈ ವೆಸ್ಟರ್ನ್ ಕಲ್ಚರ್ಗೆ ನಾನು ಅಡಾಪ್ಟ್ ಆಗಿರೋಳು. ಈ ತರ ಇಳ್ಕಲ್ ಸೀರೆ ಉಟ್ಕೊಳ್ಳೋದಾಗ್ಲಿ, ಆಮೇಲೆ ಇದು ಕೌಡೆದು ಸರ, ಮತ್ತೆ ಹಣೆಗೆ ವಿಭೂತಿ, ಕುಂಕುಮ, ನಮ್ಗೆಲ್ಲ ಒಂಥರ ಕೈ ತುಂಬಾ ಬಳೆ ಹಾಕೋದು ಯಾವ್ದೋ ಒಂದು ಮದ್ವೆ ಫಂಕ್ಷನ್ ಏನೋ ಒಂದು ಈವೆಂಟ್ಸ್ ಅಲ್ಲಿ ಈ ತರ ಜೀವನದಲ್ಲಿ ಅಷ್ಟು ಕೈ ತುಂಬಾ ಬಳೆ ಹಾಕಿರಕ್ ಸಾಧ್ಯನೇ ಇಲ್ಲ ಬಿಡಿ. ಅದು ಏನ್ ಗೊತ್ತಾ, ಇಲ್ಲೂ ಟೈಟ್ ಆಗ್ಬೇಕು, ಇಲ್ಲೂ ಟೈಟ್ ಆಗ್ಬೇಕು, ಅಷ್ಟು ಇಷ್ಟು ಉದ್ದ ಬಳೆಗಳು. ಸೊ ನನಗೊಂಥರ ಲುಕ್ ವೈಸ್ ಅಲ್ಲೂ ತುಂಬಾನೇ ತುಂಬಾ ಡಿಫ್ರೆಂಟ್ ಆಗೋಗಿದೆ ಅಂಡ್ ತುಂಬಾ ಇಷ್ಟ ಆಯ್ತು ಕೂಡ. ಆಮೇಲೆ ಜಸ್ಟ್ ಆ ಮೇಕಪ್ ಹಾಕಿಸ್ಕೊಂಡು ನಾವು ಆ ಟ್ರೆಡಿಷನಲ್ ಔಟ್ಫಿಟ್ ಹಾಕಿದ ತಕ್ಷಣ ನಮ್ಗೆಲ್ಲರಿಗೂ ಒಂಥರ ಒಂದು ಪಾಸಿಟಿವ್ ಎನರ್ಜಿ ತರ ಫೀಲ್ ಆಗ್ತಾ ಇತ್ತು. ಸ್ಪೆಷಲಿ ಆಮೇಲೆ ಸೆಟ್ಟಲ್ಲೂ ಹೋದಾಗ ಕೂಡ ನಮ್ಗೆಲ್ಲದು ಫಾರೆಸ್ಟ್ ಸೆಟ್ ಆಗ್ಲಿ ಅಥವಾ ನಮ್ಮ ಎಲ್ಲಮ್ಮ ಟೆಂಪಲ್ ಒಂದು ಸೆಟ್ ಹಾಕಿದ್ವಿ, ಅದು ಕೂಡ ನಮಗಂತಾನೆ ಅಲ್ಲ, ಇಫ್ ಇನ್ ಕೇಸ್ ನಾವು ಶೂಟಿಂಗ್ ಮಾಡೋ ಜಾಗಕ್ಕೆ ನೀವು ಇದ್ರಿದ್ರು ನಿಮ್ಗೆ ಅದೇನೋ ಡಿವೈನ್ ಎನರ್ಜಿ ಅನ್ನಿಸ್ತಾ ಇತ್ತು. ಬಿಕಾಸ್ ನಾವೆಲ್ಲ ಹಂಗ್ ರೆಡಿ ಆಗಿದ್ದು, ನಾವ್ ಫಸ್ಟ್ ಬಂದ್ಬಿಟ್ಟು ಸರ್ರಿಗೆ ಈ ತರ ನಾವ್ ರೆಡಿ ಆಗ್ಬಿಟ್ಟು ತೋರಿಸಿದಾಗ ಅವ್ರ ರಿಯಾಕ್ಷನ್ ಎಷ್ಟ್ ಚೆನ್ನಾಗಿತ್ತು ಅಂತ ನಂಗೆ ಅದು ಇನ್ನೂ ನೆನಪಿದೆ. ಸರ್ ಹೇಗಿದೆ ಅಂತ ಅಂದಾಗ ಅವರಿಗೆ ಲೈಕ್ ಅವ್ರ ರಿಯಾಕ್ಷನ್ ಎಲ್ಲ ಇತ್ತು, ನಾ ಅನ್ಕೊಂಡಂಗ್ ಬಂದಿದೆ ಇದು ಔಟ್ಲುಕ್ ಅಲ್ವಾ ಸರ್? ತುಂಬಾ ಚೆನ್ನಾಗಿದೆ. ಕಾಲಿಗೆಲ್ಲ ಅರ್ಶನ ಹಾಕೊಂಡ್ಬೇಕು, ಇಷ್ಟಿಷ್ಟ ಅರ್ಶನ ಹಾಕೊಂಡ್ಬೇಕಿತ್ತು. ಆಮೇಲೆ ಬರೀ ಕಾಲಲ್ಲಿ ಇಡೀ ಸಿನಿಮಾ ಬರೀ ಕಾಲಲ್ಲೇ ಓಡಾಡಿರೋದು. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಸ್ ಆರ್ಟಿಸ್ಟ್ ನಮ್ಗೊಂಥರ ಡಿಫ್ರೆಂಟ್. ನಾವು ಇವಾಗ ಇವ್ರಾಗ್ಲಿ ರಿಯಾಲಿಟಿ ಶೋಸ್ ಅಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಸ್ಕಿಟ್ಗಳು ಮಾಡೋದಾಗ್ಲಿ, ಸಿನಿಮಾಗಳಲ್ಲಿ ಬೇರೆ ಸಿನಿಮಾಗಳಲ್ಲಿ ನಾನು ನೋಡಿದೀನಿ ರಾಘು ಅವ್ರನ್ನ ಕೂಡ. ಬಟ್ ನಾವೆಲ್ಲ ಇವತ್ತು ಇವತ್ತು ಮಾತಾಡ್ತಿರೋದು ಖುಷಿಯಾಗಿ ಏನಂತ ಅಂದ್ರೆ ಅವತ್ತೇನೋ ನನಗೆ ಸ್ಪೆಷಲಿ ಒಂದೇನೋ ಒಂದು ಥಾಟ್ ಮಾಡ್ಬೇಕೋ ಬೇಡೋ ಅನ್ನೋದಿತ್ತು. ಬಟ್ ಇವತ್ತು ವಿ ಆರ್ ಫೀಲಿಂಗ್ ಸ್ಯಾಟಿಸ್ಫೈಡ್. ತುಂಬಾ ಚೆನ್ನಾಗಿ ನಾವು ತುಂಬಾ ಏನೋ ಹೊಗಳಬೇಕು ಅಂತ ಏನಿಲ್ಲ, ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಆಮೇಲೆ ಒಂದು ಸ್ಮಾಲ್ ಮೆಸೇಜ್ ಕೂಡ ಇದೆ. ಇವಾಗ ಹೇಳಿದಾಗ ಮಹಾಭಾರತನ ಯಾಕೆ ಇದು ಸಿನಿಮಾಗೆ ರಿಲೇಟ್ ಆಗಿದೆ ಅಂತ, ಅದಕ್ಕೆ ಒಂದು ಸ್ಮಾಲ್ ಮೆಸೇಜ್ ಇದೆ. ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಅದೇ ಎಲ್ಲರೂ ಕೇಳ್ತಾರೆ ಏನ್ ಸಿನಿಮಾ ನೋಡ್ಬೇಕು, ನಿಮಗೆ ಹೊಸತನ ಅಂತೂ ಅನ್ಸತ್ತೆ ನಮ್ ಸಿನಿಮಾದಲ್ಲಿ. ಹಳೆ ತರದಿ ಹಂಗ ಅನ್ಸದೇ ಇಲ್ಲ. ಹೊಸ ಕತೆ ಹೊಸತನ ಅಂತೂ ನಿಮ್ಗೆ ಅನ್ಸತ್ತೆ. ಯಾಕಂದ್ರೆ ಈ ತರ ಕಾನ್ಸೆಪ್ಟ್ ನಮಗ್ ಹೊಸ ತರ ಅಂತ ಅನ್ಸಿದ್ದಕ್ಕೆ ನಾವ್ ಇದ್ರೊಳಗೆ ಆಕ್ಟ್ ಮಾಡಿದೀವಿ ಕಲಾವಿದ್ರು. ನಿಮಗೆ ನೋಡೋರಿಗೂ ಕೂಡ ನಿಮ್ಗೆ ಹೊಸದಾಗಿ ಏನೋ ಇದೆ ಅಂತ ಅಂತೂ ಅನ್ಸುತ್ತೆ. ಅದಕ್ಕೋಸ್ಕರ ಹೌದು, ಖಂಡಿತವಾಗ್ಲೂ ಹೊಸದಾಗಿ. ಆಮೇಲೆ ಮಹಾಭಾರತದಲ್ಲಿ ನಾವು ಡೇ ಟು ಡೇ ಲೈಫ್ ಅಲ್ಲಿ ಇದನ್ನೆಲ್ಲ ನಾವು ಯೂನಿವರ್ಸಲ್ಲಿ ಮಾಡ್ತಾ ಹೋಗ್ತಾ ಇರ್ತೀವಿ. ಬಟ್ ಸಿನಿಮಾದ ಮೂಲಕ ನಾವು ಹೇಳಕ್ ಹೋಗ್ತಿರೋದು ಒಂದು ಕರ್ಮ ರಿಟರ್ನ್ಸ್ ಅನ್ನೋದೊಂದು ಸ್ಮಾಲ್ ಕಾನ್ಸೆಪ್ಟ್ ಅಷ್ಟೇ. ಧರ್ಮ ಎಲ್ಲಾ ಕಡೆ ಎತ್ತಿ ನಿಲ್ಲುತ್ತೆ ಅನ್ನೋದೊಂದು ನಾ ಹೇಳ್ತಾ ಇದೀವಿ. ಅದನ್ನ ಇವಾಗ ನಾವೆಲ್ಲ ಕೂತಿ ಕತೆ ಪುರಾಣ ಹೇಳಿದ್ರೆ ಯಾರು ಕೇಳಲ್ಲ. ಸೊ ಒಂದು ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನ ಇಟ್ಕೊಂಡು ಇನ್ನು ಸಿನಿಮಾ ಸರ್ ತುಂಬಾ ಚೆನ್ನಾಗಿ ಕತೆನ ಎಣ್ದಿದ್ದಾರೆ. ಅಂಡ್ ಆಸ್ ಅನ್ ಆರ್ಟಿಸ್ಟ್ ನಮ್ಗಳಿಗೆ ಅದನ್ನೇ ಹೇಳಿದ್ದು, ತುಂಬಾ ರೆಡಿ ಆಗದೆ ಒಂದೊಂಥರ ಸಡಗರ ನಮ್ಗೆ. ಅಂಡ್ ಸೆಟ್ ಅಲ್ಲಿ ಎಷ್ಟು ದಿವಸದ ಶೂಟಿಂಗ್ ನಿಮ್ಗೆ ಪರ್ಟಿಕ್ಯುಲರ್ ನಿಮ್ಮ ಪಾತ್ರಗಳಿಗೆ? ಒಂದ್ 6-7 ದಿನ ಮಾಡಿದೀವ. ನಮ್ 10 days 10 ದಿನ ದಿನ ಮಾಡಿದೀವಿ. ಏನು ನಮ್ಗ ಲೈಕ್ ನಾವ್ ಶೂಟ್ ಮಾಡಿದೀವಿ ಅಂತ ಅನ್ಸ್ಲೇ ಇಲ್ಲ. ಬಿಸ್ಲಲ್ಲೆಲ್ಲ ಆಕ್ಟ್ ಮಾಡಿದೀವಿ. ನನಗಂತೂ ಬಿಸಿಲು ಮಳೆ ಅದನ್ನೆಲ್ಲ ಆಕ್ಟ್ ಮಾಡಿದೀವಿ. ಇವಾಗ ನನಗೇನ್ ಗೊತ್ತಾ, ಬೇರೆ ಬಾಡಿಯಲ್ಲಿ ಕೆಲವೊಂದ್ ಕಡೆ ಕೆಲವೊಂದು ಶೂಟ್ ಅಲ್ಲಿ ನಾನು ಹೋಗ್ಬೇಕಾಗಿತ್ತು. ಈ ಸಿನಿಮಾ ಆದ್ಮೇಲೆ ನನಗೆ ಬ್ಲೌಸ್ ಹಾಕೊಂಡು ಬಿಸ್ಲಿಗೆ ಅಷ್ಟೇ ಟ್ಯಾನ್ ಆಗಿ ಹೋಗ್ಬಿಟ್ಟಿತ್ತು. ಇಲ್ಲಿ ಹಿಂದ್ಗಡೆ ಕರೆಕ್ಟ್ ಎಷ್ಟು ಬ್ಲೌಸ್ ಇದೆ ನನಗೆ. ತೆಗ್ದಾಗ ಶರ್ಟ್ ತೆಗ್ದಾಗ ಬ್ಲೌಸ್ ಶೇಪ್ ಅಲ್ಲೇ ಟ್ಯಾನ್ ಕಾಣಿಸ್ತಾ ಇದೆ. ಲೈಕ್ ಅಷ್ಟು ಆಗಿದೆ ನಮ್ಗೆ. ಬಟ್ ಅದನ್ನ ನಮ್ಗೆ ಏನು ಅನ್ಸ್ಲೇ ಇಲ್ಲ, ಇಷ್ಟೆಲ್ಲ ಎಫರ್ಟ್ ಹಾಕಿದೀವಿ ಅಂತ ಅನ್ಸ್ಲೇ. ಕೆಲವೊಂದ್ ಸೀನ್ ಮಳೆಯಲ್ಲೆಲ್ಲಾನು ಅಷ್ಟೇ ಶೂಟಿಂಗ್. ಆಮೇಲೆ ಸ್ಯಾರಿ ಅಷ್ಟು ಕೆಸರು, ಒಂದೊಂದ್ ಸೀನಲ್ಲಿ ಅಂತೂ ಬಾಯಲ್ಲಿ ಎಲ್ಲ ಕೆಸರು ನಮ್ಗೆ ಅದಾಗಿದೆ. ಕಿವಿ ಮನೆಗೆ ಹೋಗ್ಬಿಟ್ಟು ಕಿವಿ ತೆಗೆದ್ರೆ ಕೆಸರು, ಕಣ್ಣಲ್ಲೆಲ್ಲ ಕೆಸರು, ಮೂಗಲ್ಲೆಲ್ಲ ಕೆಸರು. ಇಷ್ಟೆಲ್ಲ ನಾವು ತುಂಬಾ ಚೆನ್ನಾಗಿ ಇದಕ್ಕೆಲ್ಲ ತುಂಬಾ ಈ ಪಾತ್ರ ಈ ಒಂದು ಸನ್ನಿವೇಶ ಥಿಯೇಟರ್ ಬಂದು ಜನ ನೋಡಿದ್ರೆ ಕಣ್ಣೀರು ಹಾಕಿ ಆಚೆ ಬರಬೇಕು. ಯಾಕಂದ್ರೆ ಈ ಪಾತ್ರ ತುಂಬಾ ಅಂದ್ರೆ ಅದು ಹೇಳ್ಬಾರ್ದು, ಹೇಳ್ಬಿಟ್ರೆ ರಿವೀಲ್ ತುಂಬಾ ಸನ್ನಿವೇಶ ತುಂಬಾ ತುಂಬಾ ಅದ್ಭುತವಾಗಿ ಮಾಡಿದೆ. ಅದು ನನಗೆ ಆ ಸ್ಪಾಟಲ್ಲಿ ನಾನೇ ಹತ್ಬಿಟ್ಟಿದ್ದೀನಿ. ಅಂದ್ರೆ ಈ 7 ಮೆಂಬರ್ಸ್ ನಾನೇ ತೋರಿಸಿರೋ ಒಂದು ವಿಧಾನ ಆದ್ರೆ ಅವರು ಒಂದು ತ್ಯಾಗ ಮಾಡ್ತಾರೆ ಆ ಕ್ಷಣದಲ್ಲಿ. ಗೊತ್ತಿಲ್ಲದೇನೆ, ಪ್ರಕೃತಿ ಗೊತ್ತಿಲ್ಲದೇನೆ ತ್ಯಾಗ ಮಾಡ್ತಾರೆ. ಆ ತ್ಯಾಗಕ್ಕೆ ಆ ಎಲ್ಲಮ್ಮ ತಾಯಿನೇ ಅವರಿಗೆ ಆಶೀರ್ವಾದ ಮಾಡಿದ್ರು ಅಂತ ಅನ್ಸುತ್ತೆ ಆ ಕ್ಷಣಕ್ಕೆ. ಹೌದು, ನಿಜವಾಗ್ಲೂ ನನಗೆ ಅದನ್ನ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಪರ್ಟಿಕ್ಯುಲರ್ ಆ ಸೀನ್ ಏನಿದೆಯೋ ನನ್ನ ಮೊಬೈಲಲ್ಲಿ ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನನಗೆ ನೋಡಿದಾಗ
ನಾನ್ ಮಾಡಿದ್ನ ಇದನ್ನ ನಾನ್ ಮಾಡಿದ್ನ ಇದಾಯ್ತಾ ಅಂತ ನನಗ್ ಅನ್ಸತ್ತೆ. ಅದೇ ಅವ್ರು ಹೇಳ್ದಂಗೆ ದೇವ್ರದ ಆಶೀರ್ವಾದ ಏನೋ ಇತ್ತು ಅಂತ ಅನ್ಸುತ್ತೆ. 7 ಮೆಂಬರ್ಸ್ನ ತಕ್ಷಣ ಅದೇ ಹೇಳ್ಬೋದ ಅದನ್ನ ಮಲಗಿಸಿರೋದಾಗ್ಲಿ, ಆ ನೀರಲ್ಲಿ ಒದ್ದಾಡೋದು ಸನ್ನಿವೇಶ ನೋಡಿದ್ರೆ ಅದು ರಿಯಲಿ ಒಬ್ರಿಗೊಬ್ರು ಯಾವ ರೀತಿ ಚಾಲೆಂಜ್ ತಗೊಂಡ್ ನೋಡಿದ್ರು ಅನ್ನೋದು ನನಗೆ ಗೊತ್ತೇ ಇಲ್ಲ. ಅಂಡ್ ನಮಗೂ ಕೂಡ ನಾವ್ ಈ ತರ ಇದೆ, ಹಿಂಗಿರ್ತೀರಾ, ಹಿಂಗಾಗತ್ತೆ, ನಾವು ಒಂದ್ ಸೆಕೆಂಡು ಕೂಡ ಯೋಚನೆ ಮಾಡಿಲ್ಲ. ಹೌದಾ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ದೇವರನ್ನ ಯೋಚನೆ ಮಾಡ್ಲಿಲ್ಲ. ಹೌದಾ ಓಕೆ ರೆಡಿ ಎಲ್ಲ ಅದೇ ಎನರ್ಜಿ. ಯಾಕೆ ನಿಮ್ಮ ಟೀಮ್ ಹಂಗಿತ್ತು ಅಂತನಾ? ನಾವ್ ಅಂದ್ರೆ ಎಲ್ಲರೂ ಹಂಗೆ ಇದ್ರು. ಇವಾಗ ನಮ್ ಡೈರೆಕ್ಟರ್ ಇಂದ ಅಂತೂ ನಮಗ್ ನಯಾ ಪೈಸಾ ಸಮಸ್ಯೆ ಇಲ್ಲ. ಅವ್ರು ನಮಗ್ ಬೈಯೋದಾಗಿರ್ಲಿ ಇಲ್ಲ, ಅವ್ರು ತುಂಬಾ ನಮ್ ಜೊತೆ ಚೆನ್ನಾಗಿದ್ರು. ಪ್ರೊಡ್ಯೂಸರ್ ಸರ್ ಅಷ್ಟೇನೆ ನಮ್ ಜೊತೆ ತುಂಬಾ ಚೆನ್ನಾಗಿದ್ರು. ಟೋಟಲ್ ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಲಿ ನಮ್ ಜೊತೆ ತುಂಬಾ ಚೆನ್ನಾಗಿತ್ತು. ಆ ರ್ಯಾಪ್ ಇದ್ದಿದ್ದಕ್ಕೆ ಅಲ್ಲಿ ಒಬ್ಬರಾದ್ರೂ ಅಂದಿದ್ರೆ ಕಂಪ್ಲೀಟ್ಲಿ ಕಾಮ್ ಆಗಿ ಫ್ಯಾಮಿಲಿ ನಮ್ಮ ಮನೇಲಿ ಇದ್ದಾಗ ಹೆಂಗಿರ್ತೀವಿ ನಾವು ಹಂಗಿತ್ತು. ಸೊ ಹಂಗಾಗಿ ನಮಗೆ ಕಾಡು ಕೆಸರು ಮಳೆನೋ ಬಿಸಿಲು ಅದೆಲ್ಲ ತಲೆನೇ ಕೆಡ್ಸ್ಕೊಂಡಿಲ್ಲ. ಸ್ಪೇಸ್ ಅಂಡ್ ಟೈಮ್ ಕೂಡ ನಮ್ಗೆ ಅಂದ್ರೆ ಯಾಕಂದ್ರೆ ಸೀನ್ ಅಷ್ಟು ಚೆನ್ನಾಗಿ ಬರ್ಬೇಕು ಅನ್ನೋದಕ್ಕೆ ಎಲ್ಲರಿಗೂ ತಲೆಲಿ ಇತ್ತು, ಈ ಸೀನ್ ಇವಾಗ ಹಿಂಗೆ ಬರ್ಬೇಕು ಹಿಂಗೆ ಆಗ್ಬೇಕು ಅಂತ. ಬಿಕಾಸ್ ಅವ್ರು ನಮ್ಗೆ ಹೇಳ್ಬೇಕಾದ್ರೆ ಈ ಕತೆ ಹಿಂದೆ ಮುಂದೆ ಎಲ್ಲ ಹೇಳಿರ್ತಾರಲ್ಲ, ಸೊ ಯಾವ ತರ ಆಗುತ್ತೆ ಏನು ಅಂತ. ಆ ಸೀನ್ ಆದ್ಮೇಲೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಬಂದ್ಬಿಟ್ಟು ಮಾನಿಟರ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಇವರು ಕೂತಿದ್ರು ನಾವು ಕೂತಿದ್ವಿ. ಇದು ಇನ್ನೊಂದ್ ಟೇಕ್ ಮಾಡ್ತೀರಾ? ಆ ಸೀನೇ ಒಂದು ಇದು ಸ್ಪೆಷಲ್ ಸೀನ್. ಅದು ಒಂದು ಹಾಫ್ ಡೇ ಬರೀ ಒಂದ್ ಸೀನ್ಗೆ ಸೀನು. ಆ ಸೀನ್ ಆದ್ಮೇಲೆ ಕೂಡ ನಾವು ನೋಡಿ ಸರ್ ಅದು ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀವಿ. ಅವ್ರುಗಳು ಸಾಕು ನೀವು ಬೇಜಾರ್ ಮಾಡಿದೀರಾ ಸಾಕು ಅಂತ. ಇನ್ನೊಂದ್ ಏನಂದ್ರೆ ಅಳಿಸ್ಬಿಟ್ರು ನಮ್ಮನ್ನ. ನಾನ್ ಮತ್ತೆ ಇನ್ನಷ್ಟು ತಾಳತ್ತಳ ಸಾಕು. ಇನ್ನೂ ಒಂದೇನು ಮೇಡಮ್, ಇದರಲ್ಲಿ 7 ಮೆಂಬರ್ಸ್ ಇದಲ್ಲ, ತುಂಬಾ ಚಾಲೆಂಜಿಂಗ್ ಪಾತ್ರ ನನಗೆ. ಯಾಕಂದ್ರೆ ನೀತು ಮೇಡಮ್ ತೋರಿಸ್ಬೇಕು, ರಾಘವ್ ತೋರಿಸ್ಬೇಕು, ನೀತು ಮೇಡಮ್ ತೋರಿಸ್ಬೇಕು, ಬೇರೆ ಪಾತ್ರ ಚಾಂದಿನಿ ಮೇಡಮ್ ಎಲ್ಲ ತೋರಿಸ್ಬೇಕು. ಯಾಕಂದ್ರೆ ಒಬ್ರಿಗೊಬ್ರಿಗೆ ನಾವು ಮೋಸ ಮಾಡಂಗಿಲ್ಲ ಪಾತ್ರದಲ್ಲಿ. ಇವ್ರನ್ನ ಅಷ್ಟೆಲ್ಲ ತೋರಿಸ್ಬೇಕು, ಅವ್ರನ್ನ ಅಷ್ಟೆಲ್ಲ ತೋರಿಸ್ಬೇಕು, ಇವ್ರನ್ನ ತೋರಿಸ್ಬೇಕು. ಇದನ್ನೇ ನನಗೆ ದೊಡ್ಡ ಚಾಲೆಂಜಿಂಗ್. ಯಾಕಂದ್ರೆ ಯಾಕಂದ್ರೆ ನೋಡೋರು ಇವ್ರ ಫ್ಯಾನ್ಸ್ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ನೋಡ್ತಾ ಇರ್ತಾರೆ. ಯಾರಿಗೆ ಮೋಸ ಆಗ್ಲಾರ್ದೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ನೀಟಾಗಿ ಕೆಲಸ ಮಾಡಿಕೊಟ್ರು ನನಗೆ ಇವರು. ಅದೊಂದು ಯಾವುದು ಏನೇ ಕಂಪ್ಲೀಟ್ ಇಲ್ಲದೆ ತುಂಬ ಓಕೆ ಸರ್ ಇದು ಓಕೆ ಸರ್ ಇದು ಓಕೆ ಸರ್ ಇದಕ್ಕೆ ಸರ್ ಇದಕ್ಕೆಲ್ಲ ತುಂಬಾ ಕೋಪರೇಟ್ ಮಾಡಿದ್ರು ನನಗೆ ಶೆಟ್ಟಲ್ಲಿ. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಅಯ್ಯೋ ಸರ್ ನೀವು ಹಂಗೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳಲೇಬಾರ್ದು. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಜವಾಗ್ಲು ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಉಮೇಶ್ ಅವ್ರು ಇದ್ದಾರೆ, ದಯಾಶಂಕರ್ ಅಂತ ಹೇಳಿ. ಅಲ್ಲ ಇವಾಗ ನಮ್ ಉಮೇಶ್ ಅವ್ರ ಹೆಸರು ಏನಕ್ಕೆ ಹೇಳಿದ್ರೆ ನಾನು ಅವ್ರಿಗೆ ತುಂಬಾ ಗೋಳ್ಕೊಂಡಿದ್ದೀನಿ. ಆಮೇಲೆ ನಮ್ಮಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಸುರೇಶ್ ಅಂತ ಹೇಳಿ, ಅವರಿಗೆ ಇಡೀ ಸಿನಿಮಾದಲ್ಲಿ ನಾನು ಸರ್ ಮರದ ಮೇಲೆ ಹತ್ಕೊಂತೀನಿ ಒಂದ್ ಫೋಟೋ ತೆಗೀರಿ ಅಂತ. ಈ ಕೊನೆಯಲ್ಲೂ ಅವ್ರಿಗೆ ಆ ಫೋಟೋ ತೆಗಿಲಿಕ್ಕೆ ಆಗಿಲ್ಲ ಅಂತ ಮರ ನಮಗ್ ಸಿಕ್ಕಿಲ್ಲ. ಯಾಕಂದ್ರೆ ಸೀರೆ ಹಾಕೊಂಡು ಅವ್ರಿಗೆ ಹೇಳೋದು, ಅವ್ರು ನಾವ್ ಏನೇ ಸೀನ್ ಮಾಡಕ್ ಬಂದ್ರು ಕ್ಯಾಮ್ರಾ ಇಟ್ಕೊಂಡ್ ಬಂದ್ಬಿಡ್ತಾರೆ. ಹಂಗೆ ರೀ ಪೋಸ್ಟ್ ತುಂಬಾ ಚೆನ್ನಾಗಿದೆ ಒಂದ್ ತೆಗಿತೀನಿ ಅಂತ ಅವ್ರಿಗೆ ಹೇಳಿದ್ವಿ. ಸರ್ ಒಂದ್ ಒಳ್ಳೆ ಮರ ಹುಡುಕಿ ನಾ ಹತ್ತೀನಿ ಒಂದ್ ತೆಗೀರಿ. ಸಿನಿಮಾ ಎಂಡ್ ತನಕನೂ ಹೇಳಿದೀನಿ, ಬಟ್ ಇವತ್ತುವರೆಗೂ ನಾ ಮರದ ಮೇಲೆ ಹತ್ತಿಲ್ಲ, ಅವ್ರ ಆ ಫೋಟೋ ತೆಗೆದಿಲ್ಲ. ಅಷ್ಟು ನೆರವೇರಿಸ್ತೀರ ಸರ್ ಮರದ ಮೇಲೆ ಹತ್ಕೊಂಡಿರೋದೇ ಒಂದ್ ಸಿನಿಮಾ ಮಾಡ್ಬಿಡಿ ಸರ್. ನಾವೆಲ್ಲ ಮರದ ಮೇಲೆ ಇರ್ಬೇಕು, ಆ ತರದೊಂದು ಸಿನಿಮಾ ಮಾಡಿ. ಕೋತಿಗಳು ಸರ್ ಕೋತಿಗಳು ಇನ್ನೊಂದ್ಸರಿ ಬರ್ಬೇಕನ್ಸುತ್ತೆ. ಸೆಟ್ಟಲ್ಲಿ ಯಾವಾಗ್ಲೂ ರಾಘು ಆಗ್ಲಿ ನೀತು ಆಗ್ಲಿ ಎಲ್ಲರೂ ಹಿಂಗೆ ಎಲ್ಲಾರ ಜೊತೆನೂ ತಮಾಷೆ ಮಾಡ್ಕೊಂಡೇ ಇದ್ದಿದ್ದು. ಸೊ ಹಾಗಾಗಿ ಎಲ್ಲೂ ನಮ್ಗೆ ಟೈರ್ಡ್ನೆಸ್ ಆಮೇಲೆ ಬಿಡಪ್ಪ ಇವ್ರೇನ್ ದೊಡ್ಡ ಆರ್ಟಿಸ್ಟ್ ಯಾವ ಏನು ಅನ್ಸಿಲ್ಲ. ರಾಘು ಹೇಳಿ ಇಲ್ಲಪ್ಪ. ಹೌದಾ ರಾಘು? ಏನು ನೋಡಿ ನೋಡಿ ಅಲ್ಲ ನಾನ್ ಹೇಳಿದ್ದೀನಿ ನಮ್ಗೆ ಒಬ್ರಿಗೂ ಹಂಗ ಅನ್ಸಿಲ್ಲ. ಇವಾಗ ಅನ್ಸಿಲ್ಲ ಅಂದಾಗ ಅವ್ರು ನಿಮ್ಮನ್ನ ನೋಡಿದ್ರೆ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ನಾನು ಅವ್ರನ್ನ ನೋಡ್ದೆ. ಏನಕ್ಕೆ ಅಂತ ಹೇಳ್ತೀನಿ, ಯಾಕಂದ್ರೆ ನಾವ್ ಅದನ್ನ ಎಕ್ಸ್ಪೀರಿಯನ್ಸ್ ನಾವ್ ಮಾಡಿರ್ತೀವಿ. ಕೆಲವೊಂದ್ ಕಡೆ ಹೋದಾಗ ಮುಖನೂ ನೋಡಲ್ಲ, ಅವ್ರ ಪಾಟಿಗೆ ಅವ್ರು ಇದ್ದಾಗ ನಮ್ ಅಯ್ಯೋ ಮಾತಾಡ್ಸೋದು ಬೇಡವಾ ನಾವ್ ಹಂಗಿರ್ತಾರೆ. ಇಲ್ಲಿ ಹಂಗಲ್ಲ, ಇಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಮಾತಾಡಿದ್ವಿ. ಒನ್ಸ್ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರೆ ಸಾಕು, ನೀವು ಮಾತಾಡ್ಸಕ್ಕಾಗಲ್ಲ. ಹೌದು, ಬಿಗ್ ಸ್ಕ್ರೀನ್ ಏನು ರೀಲ್ಸ್ 4 ಮಿಲಿಯನ್ ಓಡಿದ್ರೆ ಸಾಕು, ಮಾತಾಡ್ಸಕ್ ಆಗಲ್ಲ. ಹಂಗಿದ್ದಾಗ ನಮ್ಮ ಟೀಮ್ ಅಲ್ಲಿ ಆತರ ಈಗೋದು ಒಂದು ಸಮಸ್ಯೆನೂ ಇರ್ಲಿಲ್ಲ. ಅಂಡ್ ನಮ್ಮಲ್ಲಿ ನಿಖಿಲ್ ಅವ್ರು ಕೂಡ ಆಕ್ಟ್ ಮಾಡಿದ್ದಾರೆ. ಮೇನ್ ದೀಪಕ್ ಶೆಟ್ಟಿ, ನಿಖಿಲ್ ಅವರೆಲ್ಲ ಪ್ರತಿಯೊಬ್ಬರು ಅಷ್ಟೇ, ಅವರೆಲ್ಲ ತುಂಬಾ ಸಿನಿಮಾಗಳು ಮಾಡಿದವರು. ಅಂಡ್ ತೆಲುಗು ಬಿಗ್ ಬಾಸ್ ವಿನ್ನರ್ ಕೂಡ ನಿಖಿಲ್ ಅವರು. ಅವರೆಲ್ಲ ಅವರಿಗೆ ತಲೆಯಲ್ಲೆಲ್ಲ ಅದೆಲ್ಲ ಇಲ್ದೆ ಯಾವುದೇ ಕೆಲಸ ಆದ್ರೂ ಅಷ್ಟೇ ನಾವು ಗ್ರೌಂಡೆಡ್ ಆಗಿ ಕೆಲಸ ಮಾಡಿದಾಗ ಆ ಕೆಲಸ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅನ್ನೋದಕ್ಕೆ ನನಗಂತೂ ನಮ್ಮ ಟೀಮೇ ಎಕ್ಸಾಂಪಲ್. ಅದಕ್ಕೆ
ತುಂಬಾ ಚೆನ್ನಾಗಿ. ಸರ್ ನಿಮ್ಗೆ ಈಗ ಒಂದೊಳ್ಳೆ ಕಥೆ, ಒಂದೊಳ್ಳೆ ಡೈರೆಕ್ಷನ್, ಒಂದಷ್ಟು ಪಾತ್ರಗಳನ್ನ ಆಯ್ಕೆ ಮಾಡುವಾಗ್ಲೂ ಒಂದಷ್ಟು ಚಾಲೆಂಜಿಂಗ್ ಖಂಡಿತ ಇರುತ್ತೆ. ಸೊ ಎಲ್ಲ ಆಯ್ತು, ಒಂದು ಸಿನಿಮಾ ಕಂಪ್ಲೀಟ್ ಆದ ಮೇಲೆ ಕೂತು ನೋಡ್ತಿರಲ್ವಾ ಔಟ್ಪುಟ್, ಹೇಗೆ ಅನ್ನಿಸ್ತು ಆ ಮಿನಿಟಿಗೆ ನಿಮ್ಗೆ ಯಾವ ತರ ಫೀಲ್ ಆಯ್ತು? ತುಂಬ ಖುಷಿ ಆಯ್ತು ಮೇಡಮ್. ಅಂದ್ರೆ ನಾನು ಮಾರಕಾಸ್ತ್ರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಇದೊಂದು ಮಾಡಿದಾಗ ಇದು ನಾನಾ ಮಾಡಿದ್ದೆ ಅನ್ನೋದೊಂದು ಕನ್ಫ್ಯೂಷನ್ ಆಯ್ತು. ನಾನೇನಾ ಅನ್ನಿಸ್ತಾ? ಓಕೆ. ಅನ್ನೋದಂದ್ರೆ ಇವ್ರು ಮಂಗಳಮುಖಿಯರ ಪಾತ್ರಗಳಾಗಲಿ, ಒಂದು ಸೆಂಟಿಮೆಂಟ್ ಆಗಲಿ, ಎಲಿವೆಂಟ್ಸ್ ಆಗಲಿ, ಫೈಟು, ಕ್ಲೈಮ್ಯಾಕ್ಸು, ಒಂದೊಂದು ಸ್ಟಾರ್ಟಿಂಗ್ ಒಂದು ಕಾಮಿಡಿ, ಮಹಾಭಾರತ ಕಾನ್ಸೆಪ್ಟು, ಇದ್ರಿಗೆಲ್ಲ ಇಷ್ಟು ವಿಷಯಗಳು ಹೇಳ್ಬಿಟ್ಟಿದ್ದೀರಾ ಅನ್ನೋದು ಒಂದು ಸ್ವಲ್ಪ ನಾನು ಖುಷಿ ಆಗಿದೆ. ಒಂದೇ ಸಿನಿಮಾದಲ್ಲಿ ಇಷ್ಟೆಲ್ಲ ಹೇಳ್ಬಿಟ್ಟಿದೀನಿ ನಾನು ಅಂತ. ಕಂಪ್ಲೀಟ್ ಆಗಿ ಎಲ್ಲ ಇದೆ, ಹಾರರ್ ಇದೆ, ಕಾಮಿಡಿ ಇದೆ, ಎಮೋಷನಲ್. ಇಲ್ಲೊಂದು ಕ್ಯೂರಿಯಸ್ ಇದೆ ನನಗೂ. ಮದ್ವೆ ಮನೆ ಊಟ ಇದ್ದಂಗೆ ಇದೆ ನೋಡಿ ನಮ್ಮ ಸಿನಿಮಾ. ಟೋಟಲ್ ಭೋಜನ, ಮದ್ವೆ ಮನೆ ಊಟ, ಒಂದು ಸಂಡಿಗೆ ಕೂಡ ನೀವು ಮಿಸ್ ಮಾಡ್ಕೊಳಂಗಿಲ್ಲ, ಹಂಗಿದೆ. ನಯನಾ ಮೇಡಮ್ ನೀವು ಕಾಮಿಡಿ ಎಲ್ಲ ನೋಡಿದ್ರಿ, ಇದರ ಡಿಫ್ರೆಂಟ್ ಕಾಮಿಡಿ ನೋಡ್ಬೇಕು ನಯನಾ ಮೇಡಮ್. ಅಂದ್ರೆ ನಿಮ್ಗೆ ನಾರ್ಮಲ್ ಕಾಮಿಡಿ ಮಾಡೋದಕ್ಕೂ, ಒಂಥರ ಹಾರರ್ ಅಲ್ಲಿ ಕಾಮಿಡಿ ಮಾಡೋದಕ್ಕೂ, ಉಮಾಶ್ರೀ ಅಮ್ಮ ಅವ್ರದ್ದು ಕಲ್ಪನಾದಲ್ಲಿ ತಗೊಂಡಾಗ ಉಮಾಶ್ರೀ ಅಮ್ಮ ಅವ್ರದ್ದು ನಾರ್ಮಲ್ ಕಾಮಿಡಿಗೂ ಕಲ್ಪನಾ ರಾಘವ ಅಯ್ಯೋ ಅನ್ನೋದಕ್ಕೂ ಡಿಫ್ರೆನ್ಸ್ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ಸೊ ಆ ತರ ಅದೆಲ್ಲ ಒಂಥರ ತುಂಬಾ ಎಕ್ಸ್ಪೆರಿಮೆಂಟ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ ಖುಷಿ ಇದೆ. ನಾನು ಪ್ರೊಡ್ಯೂಸರ್ಗೆ ಒಂದೊಳ್ಳೆ ಕಂಟೆಂಟ್ ಮಾಡಿಕೊಟ್ಟಿ ಅನ್ನೋದೊಂದು ಖುಷಿ ಇದೆ. ಪ್ರೊಡ್ಯೂಸರ್ಗೆ ಅಷ್ಟೇ ಅಲ್ಲ ಸರ್, ಎಲ್ಲರಿಗೂ ಒಳ್ಳೆ ಕಂಟೆಂಟ್ ಮಾಡ್ಕೊಟ್ಟಿದ್ದೀರಾ ಅಂಡ್ ಆಡಿಯನ್ಸ್ಗೂ ಕೂಡ ಒಂದು ಒಳ್ಳೆ ಕಂಟೆಂಟ್ ಮಾಡ್ಕೊಟ್ಟಿದ್ದೀರಾ. ಯಾಕಂದ್ರೆ ಪ್ರೊಡ್ಯೂಸರ್ ನಂಬಿ ದುಡ್ಡು ಹಾಕಿದಾರಲ್ಲ, ಪ್ರೊಡ್ಯೂಸರ್ ಸರ್ ಅಂತೂ ಎಷ್ಟು ಚೆನ್ನಾಗಿದ್ರು ಅಂದ್ರೆ ನಮ್ ಜೊತೆ ಅವರೇ ಬಂದ್ಬಿಟ್ಟು ನಮಗೆ ಊಟ ಎಲ್ಲ ಬಡಿಸ್ತಾರೆ. ಗುಡ್, ವೆರಿ ನೈಸ್. ನೋಡಿ ಅವ್ರು ಚಪ್ಪಾಳೆ ಹೊಡಿತಿದ್ದಾರೆ ಏನಂತ ಕೇಳಿ. ಈಗ ನೀವು ಸಿನಿಮಾಗೆ ಹೋಗ್ತಾ ಇದೀರ, ಒಂದು ಥಿಯೇಟರ್ಗೆ ಯಾವ್ದೋ ಒಂದು ಸಿನಿಮಾ ನೋಡ್ಬೇಕು ಅಂತ ಹೋದಾಗ ಏನ್ ಇಟ್ಕೊಂಡು ಹೋಗ್ತೀರಾ ತಲೆಯಲ್ಲಿ? ಜನರಲ್ ಆರ್ಟಿಸ್ಟ್ ಆಗಂತೂ ಹೋಗಲ್ಲ, ಆರ್ಟಿಸ್ಟ್ ಆಗಂತೂ ನಾನು ಯಾವ ಸಿನಿಮಾಗೂ ಹೋಗಲ್ಲ. ನಾನ್ ಹೆಂಗಂದ್ರೆ ಒಂದು ಒಳ್ಳೆ ಒಂದು ಲೋಕಲ್ ಫ್ಯಾನ್ ಆಗಿ ಹೋಗ್ತೀನಿ. ನಗು ಬಂತ ಅಕ್ಕಪಕ್ಕದವ್ರು ಇದಾರೆ ಫುಲ್ ನಗಾಡಿರ್ತೀನಿ, ಅಳು ಬಂತ ಫುಲ್ ಗೊಳು. ನಾನು ನೋಡೋದು ಹಂಗೆ, ಅಳು ಒಂದು ನಿಜ ಆಳ್ತಾ ಇರ್ತೀನಿ. ಅಲ್ಲಿ ಊಟಕ್ಕಂತ ಈ ಚಿಪ್ಸ್ ತಿನ್ನಕ್ಕಂತ ತಂದಿರೋ ಟಿಶ್ಯೂ ಎಲ್ಲ ನನ್ ಕಣ್ಣಿಗೆ ಒರ್ಸ್ಕೊಳಕ್ ಕೆಲವೊಂದ್ಸಲಿ ಖಾಲಿ ಆಗೋಗಿದೆ, ಅಷ್ಟ ಆಗ್ತಿರ್ತೀನಿ. ಬಟ್ ಇನ್ನೊಂದ್ಸಲಿ ನಂಗೆ ಆ ಸಿನಿಮಾ ಇಷ್ಟ ಆಯ್ತು ಅಂದ್ರೆ ಇನ್ನೊಂದ್ಸಲಿ ನಾನು ಆ ಸಿನಿಮಾಗೆ ಹೋಗ್ತೀನಿ ಆರ್ಟಿಸ್ಟ್ ಆಗಿ. ನಾ ಪ್ರತಿ ಸಲಿನೂ ನನಗೆ ಸಿನಿಮಾ ಕನೆಕ್ಟ್ ಆಯ್ತು, ನಾನು ಅದನ್ನ ಥಿಯೇಟರ್ ಅಲ್ಲಿ 2 ಸಲ ಹೋಗ್ತೀನಿ. ಒಂದ್ಸಲಿ ನಾನು ಫಸ್ಟ್ ಹೋಗಿ ನಾರ್ಮಲ್ ಎಂಜಾಯ್ ಮಾಡ್ಕೊಂಡು, ಇನ್ನೊಂದ್ಸಲ ಆರ್ಟಿಸ್ಟ್ ಆಗಿ ಹೋಗಿ ನಾ ಇದ್ರೊಳಗೆ ಏನ್ ಕಲಿಬೇಕು, ಏನ್ ಕದಿಬೇಕು ಅನ್ನೋದಕ್ಕೋಸ್ಕರ ಹೋಗ್ತೀನಿ. ಬಿಕಾಸ್ ಅಲ್ಲಿ ನಮ್ಗೆ ಎಷ್ಟೋ ಸಲ ಸಿನಿಮಾ ನೋಡ್ಬೇಕು ನನಗೆ ಅನ್ಸುತ್ತೆ, ಅಯ್ಯಯ್ಯೋ ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಏನು ಮಾಡೇ ಇಲ್ವಾ ಇಷ್ಟು ವರ್ಷ, ಒಂದ್ 0.5% ಮಾಡಿಲ್ವಾ ಅಂತ ಕೆಲವ್ರು ಆಕ್ಟಿಂಗ್ ನೋಡ್ಬಿಟ್ಟು ಅನ್ಸುತ್ತೆ. ಅದಕ್ಕೋಸ್ಕರ ನಾ ಇನ್ನೊಂದ್ಸಲಿ ಈ ತರ ಎಷ್ಟೋ ಜನ ಸ್ಟಾರ್ಗಳೇ ಅಣ್ಣವ್ರ ಸಿನಿಮಾ ನೋಡಿದಾಗ ಹೇಳ್ತಾರೆ ಅವ್ರ ಪಾತ್ರದ ಮುಂದೆ ನಮ್ದೇನು ಅಲ್ಲ, ಏನೇನು ಅಲ್ಲ ಅಂತ. ಆತರ ಸಿನಿಮಾಗಳು ನೋಡಿದಾಗ ಅಂತೂ ಅನ್ಕೊಳ್ತೀರಾ ಅನ್ಸುತ್ತೆ. ಅಂಡ್ ನಾ ಮನೆಗೆ ಹೋಗ್ಬಿಟ್ಟು ನಂಗೆ ಯಾವ್ದಾದ್ರು ಒಂದು ಡೈಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮನೇಲಿ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಅದನ್ನ ಅಭ್ಯಾಸ ಮಾಡೋಂತದ್ದು ಕೂಡ. ಆಸ್ ಅನ್ ಆರ್ಟಿಸ್ಟ್ ಎಲ್ಲರಿಗೂ ಇವಾಗ ಯಾವ್ದೇ ಪಾತ್ರನ ನಾವ್ ಯಾವ್ದೇ ಸಿನಿಮಾದಲ್ಲಿ ನೋಡಿದ್ರು ಒಂದ್ ಪಾತ್ರ ಅದಕ್ಕಾದ್ರೂ ಒಂದ್ ಕನೆಕ್ಟ್ ಆಗೇ ಆಗುತ್ತೆ. ಸೊ ಅದರಿಂದ ಕಲಿಯೋದು ಸುಮಾರು ಇರುತ್ತೆ. ಸ್ಪೆಷಲಿ ನನಗೆ ಇವಾಗ ಯಾರು ಕೇಳಿದಾಗ ಯಾರು ನಿಮ್ಗೆ ತುಂಬಾ ಫೇವ್ರೇಟ್, ನಂಗೆ ಒಬ್ರು ಇಬ್ರು ಅಂತ ಆತರ ಇಲ್ಲ. ಒಂದು ಸಿನಿಮಾದಲ್ಲಿ ಆ ಪಾತ್ರ ನೋಡಿದ್ರೆ ನಂಗೆ ಆ ಪಾತ್ರ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನ್ ಎಸ್ಪೆಷಲಿ ಕನೆಕ್ಟ್ ಆಗೋದು ಎಲ್ಲಾ ಸಿನಿಮಾಗಳಿಗೂ ಹಾಗೆ. ಈ ಸಿನಿಮಾ ಇವ್ರು ಮಾಡಿದಾರೆ ಅವ್ರು ಮಾಡಿದಾರಲ್ಲ, ಆ ಪಾತ್ರ ಹೇಗ್ ಚೆನ್ನಾಗಿ ಮಾಡಿದಾರೆ, ಅವ್ರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅನ್ನೋದೊಂದು ಖುಷಿ. ಒಬ್ವಿಯಸ್ಲಿ ಆಸ್ ಅನ್ ಆರ್ಟಿಸ್ಟ್ ನಿಜವಾಗ್ಲೂ ಹಂಗಂತ. ಇವಾಗ ನನಗೆ ಫಾರ್ ಎಕ್ಸಾಂಪಲ್ ಇವ್ರು ಹಂಗೆ ಹೇಳಿದಾಗ ಉಮಾಶ್ರೀ ಅಮ್ಮ ಅಂತಾನೆ ತಗೊಂಡಾಗ ನಾನು ಏನಕ್ಕೆ ಅವ್ರನ್ನ ಅಷ್ಟು ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ. ನಿಮಗೆ ಟೋಟಲಿ ಉಮಾಶ್ರೀ ಅಮ್ಮ ಒಂದೊಂದು ಸಿನಿಮಾದಲ್ಲಿ ಒಂದೊಂದ್ ತರ ಆಕ್ಟ್ ಮಾಡಿದ್ದಾರೆ. ಇದು ಸಾಧ್ಯನಾ ಅನ್ನೋ ತರ ನಿಮ್ಗೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾರೆ, ಮಂಗಳೂರು ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾರೆ, ಕುಂದಾಪುರ ಭಾಷೆಯಲ್ಲಿ ಮಾತಾಡ್ತಾರೆ. ಹೆಂಗೆ ಸಾಧ್ಯ ಇವ್ರ ಹತ್ರ ಇದು? ಸೊ ದಟ್ ಹಂಗೆ ಆತರ ನಮ್ಗೆ ಸ್ಪೆಷಲ್ ಆಗಿ ಅನ್ನಿಸ್ದಾಗ ಅದನ್ನ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ. ನೀವು ಅವ್ರದ್ದು ಪುಟ್ನಂಜ ಸಿನಿಮಾ ಆಕ್ಟ್ ಮಾಡಿದೆಲ್ಲ ನೋಡಿದೇನೆ. ಎಷ್ಟೋ ಜಡ್ಜಸ್ ಎಲ್ಲ ನಿಮ್ನ ಬಹಳ ಅವತ್ತು ಬಹಳ ಖುಷಿಯಾಗಿ ಕೂಡ ಹೇಳಿದ್ರು, ಅದು ನೋಡಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಒಳ್ಳೆ ನೀವು ಕ್ಯೂರಿಯಸ್ ಅಂತ ಊಟ ಹಾಕಿದಿರಿ. ಅಷ್ಟು ಪ್ರತಿಯೊಂದು ಇದೆ ಸಿನಿಮಾದಲ್ಲಿ ಅನ್ನೋದು. ಇವಾಗ ನಾನ್ ನಿಮಗೆ ಕೇಳ್ಬೇಕು, ಇಷ್ಟೊತ್ತು ತನಕ ನಮ್ಗೆ ಕೇಳಿದ್ರಲ್ಲ, ನಿಮಗೇನ್ ಅನಿಸ್ತಾ ಇದೆ? ಅದೇ ನಾನೇ ಹೇಳಿದ್ನಲ್ಲ, ಕ್ಯೂರಿಯಾಸಿಟಿ ಹುಟ್ಟು ಹಾಕಿದ್ರಿ ಇನ್ನೇನಾದ್ರು ಅದೇ ನಿರೀಕ್ಷೆ ಇದೆ ಆಮೇಲೆ. ಅಲ್ಲ, ನೀವು ಇಂಗ್ಲಿಷ್ ಕನ್ನಡದಲ್ಲಿ ಹೇಳಿದ್ರಿ ಅಷ್ಟೇ ಅಷ್ಟೇ ಅಂತ. ಯಾವಾಗ್ಲೂ ಈ ಸಿನಿಮಾ ನೋಡ್ಬೇಕಾ ಬೇಡವಾ ಅಂತ ಅನ್ಸೋದು ಯಾವಾಗ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇದ್ದಾಗ. ಅದ್ ಬಂತು ಅಂದ್ರೆ ನಿಮ್ ಕೆಲಸ ನೀವು ಮಾಡಿದೀರ. ನೀವು ನಮಗೋಸ್ಕರ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ನಾ ಹೇಳ್ತೀನಿ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಸಿನಿಮಾ ಅಂತ ನೀವು ಹೇಳ್ತಿದ್ದೀರಾ, ಆ ನಂಬಿಕೆ ಹಾಗೆ ಅದೊಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ. ಅದೇ ತರ ಸಿನಿಮಾ
ಕೂಡ ಹಿಟ್ ಆಗ್ಲಿ, Thank you so ಸಕ್ಸಸ್ much. ಕಾಣ್ಲಿ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಶಿಖಂಡಿ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರತಿಯೊಬ್ರು ಕೂಡ ಸಿನಿಮಾದಲ್ಲಿ ನಟಿಸಿದಂತ ಪಾತ್ರಗಳು ಹೇಳುವಾಗ ಅವ್ರ ಪಾತ್ರದ ಬಗ್ಗೆ ಅಥವಾ ಇವ್ರಿಗಾದಂತ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದಾಗ ಖಂಡಿತವಾಗ್ಲೂ ಒಂದ್ ಕಡೆ ಅನ್ಸುತ್ತೆ ಎಸ್, ನೀವೇನಾದ್ರೂ ಟ್ರೈಲರ್ ಅಥವಾ ಟೀಸರ್ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ, ಹಾಗೆ ಇವ್ರು ಮಾತಾಡಿದನ್ನ ಕನೆಕ್ಟ್ ಮಾಡ್ತಾ ಹೋಗಿ, ನಿಮಗೂ ಖಂಡಿತ ಅನ್ಸುತ್ತೆ ಸಿನಿಮಾ ನೋಡ್ಬೇಕು ಅಂತ. ಅಂಡ್ ಫಸ್ಟ್ ಆಫ್ ಆಲ್ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋಣ. ಹಾಗೆ ನೋಡೋದ್ರಿಂದಲೇ ನಮ್ಮ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.